ಪ್ರಿಯರಾದ ದೇವರ ಮಕ್ಕಳಿರ, ಮಹಾ ಸಂತೋಷ ಉಂಟು ಮಾಡುವ ಶುಭ ಸಂದೇಶ ಕ್ರಿಸ್ಮಸ್ ಸಂದೇಶವು. ಮಹಾ ಸಂತೋಷ ಉಂಟು ಮಾಡುವ ಶುಭ ಸಂದೇಶ ಕ್ರಿಸ್ಮಸ್ ಸಂದೇಶವು ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಮಳೆಗಾಲ, ಚಳಿಗಾಲ, ಅದೇ ರೀತಿಯಲ್ಲಿ ಬಿಸಿಲುಗಾಲ ಯಾವ ರೀತಿ ಇದೆಯೋ, ಹಬ್ಬಕ್ಕೆ ಸಂಬಂಧಪಟ್ಟಂಥ ಒಂದು ಕಾಲ. ಈ ಹಬ್ಬಕ್ಕೆ ಸಂಬಂಧಪಟ್ಟಂಥ ಈ ಕಾಲದಲ್ಲಿ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ನಾವೆಲ್ಲರೂ ಆನಂದ ಪಡ್ತಾ ಇರ್ತೀವಿ, ಸಂತೋಷ ಪಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿನೇ. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಮಾಡುವಂಥ ಕಾರ್ಯಕ್ರಮದಲ್ಲಿ, ಕ್ರೈಸ್ತ ಸಮಾಜದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೀವಿ ವಿನಃ ದೇವರು ಸಂತೋಷ ಪಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಗಮನಿಸಬೇಕು. ಯಾಕೆಂದರೆ ನಾವು ದೇವರ ಒಂದು ಮಾರ್ಗದಲ್ಲಿ ಬಂದು ಯೇಸು ಕ್ರಿಸ್ತರನ್ನು ನಂಬಿಕೊಂಡು, ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ನಾವು ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದೀವಿ ಅಂದರೆ, ನಾವು ಮಾಡುವಂಥ ಒಂದು ಕಾರ್ಯಕ್ರಮಗಳು, ನಾವು ಮಾಡುವಂಥ ಪ್ರಾರ್ಥನೆಗಳು, ನಾವು ಮಾಡುವಂಥ ಉಪವಾಸ ಪ್ರಾರ್ಥನೆಗಳು ಯಾವುದೇ ಆಗಿರ್ಬೋದು, ಅದರ ಮೂಲಕ ದೇವರು ಸಂತೋಷ ಪಡ್ತಾ ಇದ್ದಾರಾ ಅಂತ ನಾವು ನೋಡಬೇಕಾಗುತ್ತೆ. ನೋಡಿ, ಎಲ್ಲ ಕಡೆ ಶುಭ ಸಂದೇಶ, ಕ್ರಿಸ್ಮಸ್ಸು ಶುಭ ಸಂದೇಶ ಅಂಥೇಳಿ ಎಲ್ಲ ಕಡೆ ನಡೀತಾ ಇರುತ್ತೆ. ಎಲ್ಲ ಚರ್ಚುಗಳಲ್ಲಿ ಅಂದರೆ ಇದರ ಬಗ್ಗೆ ದೇವರು ಏನು ಅಂದುಕೊಳ್ತಾರೆ, ದೇವರ ಆಲೋಚನೆ ಏನಿದೆ, ದೇವರ ಆಲೋಚನೆಗಳು ಏನಿದೆ. ಯಾಕೆಂದರೆ ನಮ್ಮ ಆಲೋಚನೆ ಪ್ರಕಾರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಮನುಷ್ಯರ ಆಲೋಚನೆಗಳು. ಅದಕ್ಕೆ ದೇವರು ಯೆಶಾಯನ ಮೂಲಕ ನುಡಿದು, ಯೆಶಾಯನ ಮೂಲಕ ಮಾತನಾಡಿರುವಂಥ ಮಾತನ್ನು ಪ್ರಭು ನೆನಪು ಮಾಡ್ತಾರೆ. ಏನು ನೆನಪು ಮಾಡ್ತಾರೆ ಅಂತ ನೋಡುವಾಗ, ನೀವು ಮನುಷ್ಯರು ಕಲ್ಪಿಸಿರುವಂಥ ಪದ್ಧತಿಗಳನ್ನೇ ನೀವು ಏನು ಮಾಡ್ತಾಯಿದ್ದೀರಾ, ಆಚರಣೆ ಮಾಡ್ತಾಯಿದ್ದೀರಾ. ನಾನು ಹೇಳಿದ್ದೀನಿ, ನಾನು ಹೇಳಿದ್ದನ್ನು ನೀವು ಬಿಟ್ಟಿದ್ದೀರಾ. ನಾನು ಏನು ಹೇಳಿದ್ದೀನೋ ಅದನ್ನು ನೀವು ಬಿಟ್ಟಿದ್ದೀರಾ. ಮನುಷ್ಯರು ನೇಮಿಸಿರುವಂಥ ಕಟ್ಟಳೆಗಳನ್ನು ನೀವು ಹಿಡ್ಕೊಂಡಿದ್ದೀರಾ. ಆ ಮಾತನ್ನು ಒಂದು ಸಾರಿ ನಾವು ನೋಡೋಣ, ಮತ್ತೊಂದು ಸಾರಿ ನೆನಪು ಮಾಡಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನ. ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವೇತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥವೆಂಬುದೇ. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ. ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ. ಪ್ರಿಯರ ದೇವರ ಮಕ್ಕಳಿರ, ಇದು ವರ್ಷಕ್ಕೆ ಒಂದು ಸಾರಿ ಬರುತ್ತೆ. ನಾವೆಲ್ಲರೂ ಸಂತೋಷ ಪಡ್ತೀವಿ, ನಾವೆಲ್ಲರೂ ಖುಷಿ ಪಡ್ತೀವಿ. ನಿಂದೇನು ಬ್ರದರ್, ರಾಮು ಬ್ರದರ್, ಏನು ನಿಮ್ದೇನು ನಷ್ಟ ಏನಾಗುತ್ತೆ? ನನಗೇನು ನಷ್ಟ ಆಗಲ್ಲ. ನನಗೇನಾದರೂ ನಷ್ಟ ಆಗುತ್ತಾ? ನನಗೆ ನಷ್ಟ ಆಗುತ್ತಾ? ನಾನು ದೇವರ ವಾಕ್ಯವನ್ನು ಬಿಟ್ಟು ನಡ್ಕೊಂಡ್ರೆ ನನಗೆ ನಷ್ಟ ಆಗುತ್ತೆ. ಇವಾಗ ಸಂತೋಷ ಪಡಬಾರ್ದು, ಹಬ್ಬ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ನಮ್ಮ ಉದ್ದೇಶ ಅಲ್ವೇ ಅಲ್ಲ.
ಆದರೆ ಕಾರ್ಯಕ್ರಮಗಳು ನಡೀತಾ ಇದೆಯಲ್ಲ, ಹೆಚ್ಚಾಗಿ ದೇವರನ್ನು ಮಹಿಮೆ ಪಡಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದೆಯಾ, ದೇವರನ್ನು ಘನಪಡಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದೆಯಾ, ಅಥವಾ ನಮ್ಮಷ್ಟಕ್ಕೆ ನಾವು ಮಹಿಮೆ ಹೊಂದಿಕೊಳ್ಳುವಂಥ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೀವ? ಅದು ನೋಡುವಾಗ ನಮ್ಮ ಮಹಿಮೆಗಾಗಿ ನಮ್ಮ ಘನತೆಗಾಗಿ ಹಬ್ಬ ಮಾಡ್ತಾ ಇದ್ದೀವಿ, ಹಬ್ಬಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಘನತೆನ, ನಮ್ಮ ಒಂದು ಘನತೆ, ನಮ್ಮ ಮಹಿಮೆಗೋಸ್ಕರನ ದೇವರ ಹೆಸರು ಹೇಳ್ಕೊಂಡಿದ್ದೀವಿ, ದೇವರ ಹೆಸರು ಹೇಳಿದ್ದೀವಿ, ದೇವರ ಹೆಸರು ಹೇಳ್ಕೊಂಡಿದ್ದೀವಿ ವಿನಃ ಅಲ್ಲಿ ನಡೆಯೋದೆಲ್ಲ ಏನು? ನಡೆಯೋದು ಮನೆಯೆಲ್ಲ ಕೂಡ ಒಳ್ಳೆ ರೀತಿಯಿಂದ ರೆಡಿ ಮಾಡ್ಕೊಂಡಿದ್ದೀವಿ. ಮನೆಯೆಲ್ಲ ಕೂಡ ಯಾರಿಗೋಸ್ಕರ ರೆಡಿ ಮಾಡಿದ್ದೀವಿ? ಮನೆ ಏನಪ್ಪ ಅಂತ ನೋಡುವಾಗ ಏನ್ರಿ ಒಂದು ಪೇಂಟ್ ಹಾಕಿರುವಂಥದ್ದಾಗಿರ್ಬೋದು, ಇಲ್ಲ ಡಿಸೈನ್ ಆಗಿರ್ಬೋದು, ಇಲ್ಲಾಂದರೆ ಮನೆ ಮೇಲ್ಗಡೆ ಒಂದು ಸ್ಟಾರ್ ಆಗಿರ್ಬೋದು. ಯಾರಿಗೋಸ್ಕರ ಅಂತ ನೋಡುವಾಗ ನಮ್ಮ ಹಬ್ಬ ಅಂತೇಳಿ, ನಮ್ಮ ಹಬ್ಬ ಅಂತ ಹೇಳಿಕೊಂಡು, ನಮ್ಮ ಪ್ರಭು ಹುಟ್ಟಿದ್ದಾನಂತ ಹೇಳಿಕೊಂಡು ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಅಲ್ಲಿ ಯಾರಿಗೆ ಗೌರವ, ಯಾರಿಗೆ ಘನತೆ ಬರುತ್ತೆ? ದೇವ್ರಿಗ ನಮಗ ಅಂತ ನೋಡುವಾಗ ನಮಗೆ ಬಿಟ್ಟರೆ ದೇವ್ರಿಗೆ ಏನಿದೆ? ಅಲ್ಲಿ ದೇವರಿಗೆ ಘನತೆ ಆಗಬೇಕು, ದೇವರಿಗೆ ಮಹಿಮೆ ಉಂಟಾಗಬೇಕಾದ್ರೆ ದೇವರು ಏನು ಹೇಳಿದ್ದಾರೋ ಅದನ್ನು ಪಾಲಿಸ್ಬೇಕಾಗತ್ತೆ. ಹೊಸ ವಸ್ತ್ರಗಳು ನಾವು ಧರಿಸ್ಕೊಳ್ತಾ ಇದ್ದೀವಿ. ಹೊಸ ವಸ್ತ್ರಗಳನ್ನು ಧರಿಸ್ಕೊಂಡಾಗ ಮಹಿಮೆ ಯಾರಿಗೆ? ಹೊಸ ವಸ್ತ್ರಗಳನ್ನು ಧರಿಸ್ಕೊಂಡಾಗ ಮಹಿಮೆ ಯಾರಿಗೆ? ನಮ್ಗ, ದೇವ್ರಿಗ? ಹೊಸ ವಸ್ತ್ರಗಳನ್ನು ಧರಿಸ್ಕೊಂಡಾಗ ನಾವು ಖುಷಿ ಪಡ್ತೀವಿ, ಹೌದಲ್ವಾ? ಒಳ್ಳೆ ಊಟ ಮಾಡಿದಾಗ ನಾವು ಖುಷಿ ಪಡ್ತಾ ಇದ್ದೀವಿ, ಒಳ್ಳೆ ಊಟ ಮಾಡಿದಾಗ ನಾವು ಖುಷಿ ಪಡ್ತಾ ಇದ್ದೀವಿ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಂಡಾಗ ನಾವು ಸಂತೋಷ ಪಡ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮಗಳು ನೋಡುವಾಗ ನಾವು ಸಂತೋಷ ಪಡುವಂಥದ್ದೇ ಕಾಣ್ತಾ ಇದೆಯೇ ವಿನಃ ದೇವರು ಸಂತೋಷ ಪಡುವಂಥ ರೀತಿಯಲ್ಲಿ ಏನಾದರೂ ಕಾರ್ಯಕ್ರಮ ನಡೀತಾ ಇದೆಯಾ? ಯಾಕೆಂದರೆ ಇಲ್ಲಿ ಒಂದು ವಚನ ಕೂಡ ತೋರಿಸ್ತಾರೆ ಅವರು. ಏನು ವಚನ ತೋರಿಸ್ತಾರೆ ಅಂತ ನೋಡುವಾಗ, ಲೂಕನ ಬರೆದ ಸುವಾರ್ತೆ, ಯೇಸು ಪ್ರಭು ಹುಟ್ಟಿದಾಗ ದೇವದೂತರು ಬಂದು ಪ್ರಿಯರ ದೇವ್ರ ಮಕ್ಕಳಿರ ಶುಭ ಸಮಾಚಾರವನ್ನು ತಿಳಿಸ್ತಾ ಇದ್ದಾರೆ. ನೋಡಿ ಒಂದು ಸಾರಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತು, ಏನ್ರಿ, ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಮಹಾ ಸಂತೋಷ ಉಂಟು ಮಾಡುವಂಥ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಏನಪ್ಪ ಅಂತ ಶುಭ ಸಮಾಚಾರ ಏನಂದಾಗ, ದಾವೀದನ ಊರಲ್ಲಿ ಅಂದರೆ ಬೆತ್ಲೆಹೆಮ್ ಗ್ರಾಮಿನಲ್ಲಿ ಕರ್ತನಾದ ಯೇಸು ರಕ್ಷಕನು ಹುಟ್ಟಿದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ಇವತ್ತು ನಿಮಗೋಸ್ಕರ ದಾವೀದರ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಅದಕ್ಕೆ ನೀವು ಮಹಾಸಂತೋಷವಾಗುವಂಥ ಒಂದು ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೀನಿ ಅಂತ. ಅಂದರೆ ಬೆತ್ಲೆಹೆಮ್ ಗ್ರಾಮಿನಲ್ಲಿ ಯೇಸು ಪ್ರಭು ಹುಟ್ಟಿದ್ದಾರೆ. ಈ ಒಂದು ವಿಷಯವನ್ನು ಏನ್ರಿ ಕುರುಬರೇ ಅಂದರೆ ಕುರಿ ಕಾಯುವಂಥ ಕುರುಬರಿಗೆ ತಿಳಿಸುವಂಥದ್ದು. ಕುರಿ ಕಾಯುವಂಥ ಕುರುಬರಿಗೆ ಯಾಕೆ ಅಂದರೆ ನೋಡಿ, ಅವರಿಂದ ಅನೇಕರಿಗೆ ಅಲ್ಲಿ ಏನಾಗಬೇಕು ಅಂದರೆ ದೇವದೂತರು ಬಂದು ಅಲ್ಲಿ ತಿಳಿಸಿದಾಗ ಅವರು ಹೋಗಿ ಅನೇಕರಿಗೆ ಪರಿಚಯ ಮಾಡಬೇಕು. ಇವಾಗ ಅವರು ಹೋಗಿ, ಯಾಕೆ ಲೋಕರಕ್ಷಕನು ಹುಟ್ಟಿದ್ದಾನೆ, ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ ಬೆತ್ಲೆಹೆಮ್ ಗ್ರಾಮದಲ್ಲಿ ಅಂಥೇಳಿ ಆ ಸ್ಥಳವನ್ನು ಕೂಡ ಅಡ್ರೆಸ್ ಹೇಳಿ ಕಳಿಸ್ಕೊಡ್ತಾನೆ ದೇವದೂತ. ಅಲ್ಲಿ ಒಂದು ಮಾತನ್ನು ಬರೆಯಲ್ಪಟ್ಟಿದೆ. ಏನಪ್ಪ ಅಂತ ನೋಡುವಾಗ, ಮಹಾ ಸಂತೋಷ ಉಂಟು ಮಾಡುವಂಥ
ಶುಭ ಸಮಾಚಾರವನ್ನು. ಮಹಾ ಸಂತೋಷ ಉಂಟು ಮಾಡುವಂಥದ್ದು ಏನದು? ಮಹಾ ಸಂತೋಷ ಉಂಟು ಮಾಡುವಂಥದ್ದು. ಅದಕ್ಕೆ ಈಗಿನ ಕಾಲದಲ್ಲಿ 1ನೇ ಶತಮಾನದಲ್ಲಿ ಅವರು ಹುಟ್ಟಿರೋದರಿಂದ ನಾವು ಸಂತೋಷ ಪಡುತ್ತೇವೆ, ಆನಂದ ಪಡುತ್ತೇವೆ. ಅಲ್ಲಿ ಹುಟ್ಟಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತರು ಹುಟ್ಟಿರುವಂಥ ಆ ಕಾಲವನ್ನು, ಆ ದಿನವನ್ನು ಒಂದು ನೆನಪು ಮಾಡಿಕೊಂಡು ಹಬ್ಬ ಮಾಡ್ಕೊಳ್ತೀವಿ ಅಂತೇಳಿ, ಸಂತೋಷ ಪಡ್ತಾ ಇದ್ದೀವಿ ಅಂತೇಳಿ ಹೇಳ್ಕೊಳ್ತಾ ಇರ್ತಾರೆ. ಈ ಒಂದು ವಚನ, ಇನ್ನು ಕೆಲವು ವಚನಗಳನ್ನು ತೋರಿಸ್ತಾರೆ ಪ್ರಿಯರೇ. ಅಂದರೆ ಇವರು ನಿಜವಾಗಲೂ ದೇವರು ಹೇಳಿರುವಂಥದ್ದು ನೋಡುವಾಗ ಸಂತೋಷ ಪಡುವಂಥ ವಿಷಯನೇ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರುವಂಥ ವಿಷಯ ಸಂತೋಷ ಪಡುವಂಥ ವಿಷಯನೇ. ಅದು ಯಾವ ರೀತಿ ಸಂತೋಷ, ಯಾವಾಗ ಆ ಸಂತೋಷ ಉಂಟಾಗುತ್ತೆ? ಆ ಸಂತೋಷ ಮಹಾ ಸಂತೋಷ ಉಂಟು ಮಾಡುವಂಥ ಒಂದು ಶುಭ ಸಮಾಚಾರವು ಯಾವಾಗ ಉಂಟಾಗುತ್ತೆ ಅಂತ ನೋಡುವಾಗ, ಯೇಸು ಕ್ರಿಸ್ತರು ಬಂದಿರುವಂಥ ವಿಷಯವನ್ನು, ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿರುವಂಥ ಪ್ರಾಮುಖ್ಯವಾದಂಥ ಒಂದು ಸಂಗತಿಯನ್ನು ನಮಗೆ ಅರ್ಥ ಆದಾಗ ಆವಾಗ ನಮಗೆ ಸಂತೋಷ ಉಂಟಾಗುತ್ತೆ. ಆವಾಗ ಮಹಾ ಸಂತೋಷ ಉಂಟಾಗುತ್ತೆ. ಮಹಾ ಸಂತೋಷ ಅಂದಾಗ ಏನಪ್ಪ ಅದು ಮಹಾ ಸಂತೋಷ ಏನಾಗಿರ್ಬೋದು? ಮಹಾ ಸಂತೋಷ ಏನಾಗಿರ್ಬೋದು? ಒಂದು ವೇಳೆ ಮಹಾ ಸಂತೋಷ ಅಂದರೆ ನಿಮಗೆ ಯಾವಾಗ ಮಹಾ ಸಂತೋಷ ಆಗುತ್ತೆ? ಹೋಗಲಿ, ನಮಗೆ ಯಾವಾಗ ಮಹಾ ಸಂತೋಷ ಆಗುತ್ತೆ ಅಂತೇಳಿ ನಮಗೆ ಏನಾದರೂ ಕೇಳಿದರೆ ನಾವೇನು ಹೇಳ್ತೀವಿ? ಯಾವಾಗ ಸಂತೋಷ ಅಂತ ಹೇಳ್ತೀವಿ. ಇವಾಗ ನಾನೇ ನಿಮ್ಗೆ ಕೇಳ್ತೀನಿ ಪ್ರಿಯರೇ, ನಿಮಗೆ ಮಹಾ ಸಂತೋಷ ಯಾವಾಗ ಆಗುತ್ತೆ ಹೇಳಿ? ನಿಮಗೆ ಮಹಾ ಸಂತೋಷ ಯಾವಾಗ ಆಗುತ್ತೆ? ಯಾವಾಗ ಆಗುತ್ತೆ ಮಹಾ ಸಂತೋಷ? ಯಾವಾಗ ಆಗುತ್ತೆ? ಪ್ರಿಯರ ದೇವ್ರ ಮಕ್ಕಳಿರ, ಒಂದು ವೇಳೆ ನಾವು ಕೇಳಿದಾಗ ನಮ್ಮ ಆತ್ಮಕ್ಕೆ ಅರ್ಥ ಆಗುತ್ತೆ. ಒಂದು ವೇಳೆ ಹೊರಗಡೆ ಹೇಳದೆ ಹೋದರೂ ಕೂಡ ನಮ್ಮ ಆತ್ಮಕ್ಕೆ. ಇವಾಗ ಈ ಸಮಾಜದಲ್ಲಿ ಮಹಾ ಸಂತೋಷಕರವಾದ ಸುದ್ದಿ ಅಂದಾಗ ಏನು ಬೇಕು ಅವರಿಗೆ? ಕಡು ಬಡವರಿದ್ದಾರೆ ಅಂತ ತಿಳ್ಕೊಳ್ಳಿ, ಮನೆ ಇಲ್ಲ, ಮನೆಗಳಿಲ್ಲ, ಎಲ್ಲೋ ರಸ್ತೆಯಲ್ಲಿ ಬೀದಿಯಲ್ಲಿ ಎಲ್ಲೋ ತಿರುಗಾಡ್ತಾ ಇದ್ದಾರೆ, ಎಲ್ಲೋ ಮಲಗ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ, ಕಡು ಬಡವರು, ಕೈಯಲ್ಲಿ ಕೆಲಸ ಇಲ್ಲ, ಹಣ ಇಲ್ಲ, ಊಟ ಇಲ್ಲ, ಏನ್ರಿ ಮಳೆಗೆ ಚಳಿಗೆ ಒಂದು ರೀತಿಯಲ್ಲಿ ಬೀದಿಯಲ್ಲಿ ಅಲಿತಾ ಇದ್ದಾರೆ. ಅವ್ರಿಗೆ ನೋಡ್ಕೊಳ್ಳೋರು ಯಾರಿಲ್ಲ, ಅವ್ರಿಗೆ ಊಟ ಕೊಡೋರು ಯಾರಿಲ್ಲ, ಅವ್ರಿಗೆ ಮನೆ ಕೊಡೋರು ಯಾರಿಲ್ಲ ಅಂದಾಗ ಅಂಥವ್ರೆಲ್ಲರಿಗೊಂದು ಶುಭ ಸಮಾಚಾರ ಏನಪ್ಪ ಅದು? ನಿಮ್ಮೆಲ್ಲರಿಗೆ ಮನೆಯನ್ನು ಕೊಡ್ತೀವಿ, ನಿಮ್ಮೆಲ್ಲರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ, ನಿಮ್ಮೆಲ್ಲರಿಗೆ ಒಂದು ಉದ್ಯೋಗವನ್ನು ಕೊಡ್ತೀವಿ, ನೀವೆಲ್ಲರೂ ಚೆನ್ನಾಗಿ ಊಟ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಕೆಲಸ ಮಾಡ್ಕೊಳ್ಳಿ ಎಂದಾಗ ಅವ್ರಿಗೇನದು? ಮಹಾ ಸಂತೋಷ. ಅವ್ರಿಗೇನಾಗುತ್ತೆ ಹೇಳಿ? ಮಹಾ ಆನಂದಕರವಾದ. ಯಾಕೆಂದರೆ ಇಷ್ಟು ದಿನ ಬೀದಿಯಲ್ಲಿ ಅಲಿತಾ ಇದ್ವಿ, ಬೀದಿಯಲ್ಲಿ ಮಳೆಗೆ ಚಳಿಗೆ ಬಿಸಿಲಿಗೆ ಅಲಿತಾ ಇದ್ವಿ. ನಮ್ಮನ್ನು ಯಾರೂ ಕೂಡ ನೋಡಿಕೊಂಡಿಲ್ಲ, ನಮ್ಮನ್ನು ಯಾರೂ ಕೂಡ ಮಾತಾಡಿಸಿಲ್ಲ, ನಮ್ಮನ್ನು ಯಾರೂ ಕೂಡ ಕಾಪಾಡೋದಕ್ಕೆ ಬಂದಿಲ್ಲ. ಒಂದು ಒಳ್ಳೆಯ ಸುದ್ದಿ ಬಂದಿದೆ ಇವಾಗ ನಮಗೆ. ಒಳ್ಳೆಯ ಸುದ್ದಿ ಏನಪ್ಪ ಅಂದರೆ ನಮ್ಮೆಲ್ಲರಿಗೂ ಮನೆ ಬರ್ತಾ ಇದೆ, ನಮ್ಮೆಲ್ಲರಿಗೂ ಊಟ ಸಿಗ್ತಾ ಇದೆ, ನಮ್ಮೆಲ್ಲರಿಗೂ ಒಂದು ಜಾಗ ಸಿಗ್ತಾ ಇದೆ, ನಮ್ಮೆಲ್ಲರಿಗೂ ಒಂದು ಉದ್ಯೋಗ ಸಿಗ್ತಾ ಇದೆ. ಒಳ್ಳೆಯ ಸಮಾಚಾರ. ನಮ್ಮ ಸರ್ಕಾರದವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆಯ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇಂಥ ಸುದ್ದಿ ಕೇಳಿದಾಗ ಅದೊಂದು ಮಹಾ ಸಂತೋಷವಾದಂಥ ವಿಷಯ ಆಗುತ್ತೆ ಅವರಿಗೆ. ಅದು ಹೌದಲ್ವ? ಅಂಥದ್ದೇನಾದರೂ ನಡೆದಾಗ ಮಹಾ ಸಂತೋಷ. ಇವಾಗ ದೇವರ ಬಳಿಯಲ್ಲಿ ಪ್ರಿಯರ ದೇವರ ಮಕ್ಕಳಿರ ಬಂದಾಗ ಯೇಸು ಪ್ರಭು ಹುಟ್ಟಿರುವಂಥದ್ದು ಮಹಾ ಸಂತೋಷ ಅಂದರೆ ಹೇಗೆ ಅದು ಮಹಾ ಸಂತೋಷ ಆಗುತ್ತೆ? ಯಾವ ರೀತಿ ಮಹಾ ಸಂತೋಷ ಆಗುತ್ತೆ? ಇನ್ನೊಂದು ವಿಷಯ ನಮಗೆ ಅರ್ಥ ಆಗಬೇಕಾದ್ರೆ ಪ್ರಿಯರೇ, ಸುಮಾರು ಒಂದು 3 ವರ್ಷ ಕೆಳಗಡೆ ಕೊರೋನಾ ವೈರಸ್ ಬಂದಾಗ ಅನೇಕರು ನಮ್ಮ ಕಣ್ಣಿನ ಮುಂದೆ ಮರಣ ಹೊಂದಿದರು. ಎಷ್ಟು ಮಂದಿ? ಅನೇಕರು. ಹೊರಗಡೆ ಹೋಗಬಾರ್ದು. ಯಾರಾದರೂ ಒಬ್ಬರು ಬಂದರೂ ಕೂಡ ಅವ್ರನ್ನ ದೂರದಿಂದನೇ ಮಾತಾಡಬೇಕು. ಏನಾದರೂ ವಸ್ತುಗಳನ್ನು ತೊಗೊಂಡು ಬರಬೇಕಂದ್ರೆ ಅಲ್ಲಿ ಕೂಡ ಮನೆಗೆ ತೊಗೊಂಡ ಮೇಲೆ ಅವೆಲ್ಲ ಕೂಡ ಚೆನ್ನಾಗಿ ತೊಳ್ಕೊಬೇಕು, ಇಲ್ಲಪ್ಪ ಅಂದರೆ ಗ್ಲೋಸ್ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಎಲ್ಲ ಒಂದು ಕಟ್ಟುನಿಟ್ಟಾದಂಥ ಒಂದು ಪರಿಸ್ಥಿತಿ ಬಂದಿತ್ತು. ಹೌದಲ್ವಾ? ಆ ಕಾಲದಲ್ಲಿ ಅನೇಕರು ಮರಣ ಹೊಂದಿದ್ರು. ಹಾಸ್ಪಿಟ್ಲಿಗೆ ಹೋದ ಮೇಲೆ ಮತ್ತೆ ಸೀದಾ ಮನೆಗೆ ಬರ್ತಾರೋ ಇಲ್ವೋ ಗ್ಯಾರಂಟಿ ಇರಲಿಲ್ಲ.
ಅನೇಕರು ಕೋಟ್ಯಾಧೀಶ್ವರರು ಮರಣ ಹೊಂದಿದ್ದಾರೆ. ಹಣ ಎಲ್ಲ ಕೊಟ್ಟಾಗಲೂ ಕೂಡ ಏನ್ರಿ, ಹಣ ಇದ್ದವರು ಕೂಡ ನಮಗೆ ಇದು ನಮ್ಮ ಹತ್ರ ಇಷ್ಟು ಹಣ ಇದೆ, ನಾವು ಕೊಡ್ತೀವಿ, ನಮಗೆ ಬೆಡ್ ಬೇಕು, ನಮಗೆ ಆರೋಗ್ಯ ಬೇಕು, ನಮಗೆ ಔಷಧಿ ಬೇಕು, ನಮ್ಮನ್ನು ಕಾಪಾಡ್ರಿ, ನಮ್ಮನ್ನು ಉಳಿಸ್ರಿ ಅಂದಾಗ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಆ ಸಂದರ್ಭದಲ್ಲಿ ಉಳ್ಸೋಕ್ಕಾಗಲಿಲ್ಲ ರೀ, ಅನೇಕರು ಮರಣ ಹೊಂದಿದರು. ಅಂಥ ಸಂದರ್ಭದಲ್ಲಿ ಆ ಮರಣ ಹೊಂದುವಂಥ ಸಮಯದಲ್ಲಿ ನಿವಾರಣೆ ಮಾಡುವಂಥ ಒಂದು ಡಾಕ್ಟ್ರು ಇಲ್ಲಾಂದರೆ ಔಷಧಿ ಬಂದಾಗ ಏನ್ರಿ, ಈ ಒಂದು ಕೊರೋನಾ ವೈರಸ್ಸಿಗೆ ಔಷಧಿ ಸಿಕ್ಕಿದೆ, ವೈದ್ಯರು ಇದ್ದಾರೆ, ಏನು ಭಯಪಡಬೇಡಿ, ನಾವಿದ್ದೇವೆ, ನಾವು ಸೇವೆ ಮಾಡುತ್ತೇವೆ, ನಾವು ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇವೆ, ಯಾವುದಕ್ಕೂ ಭಯಪಡಕ್ಕೆ ಹೋಗಬೇಡಿ, ನಾವು ನಿಮ್ಮನ್ನು ನೋಡಿಕೊಳ್ತೇವೆ, ನಿಮಗೆ ಬೆಡ್ ವ್ಯವಸ್ಥೆ ಆಗಿರ್ಬೋದು, ಔಷಧಿ ವ್ಯವಸ್ಥೆ ಆಗಿರ್ಬೋದು, ಖಂಡಿತವಾಗಿ ಕೊಡ್ತೀವಿ, ಖಂಡಿತವಾಗಿ ನೀವೆಲ್ಲರೂ ಉಳಿತೀರಿ ಅಂದಾಗ ಪ್ರಿಯರ ದೇವರ ಮಕ್ಕಳಿದೆ. ಅದೇನಾಗುತ್ತೆ ಅಂತ ನೋಡುವಾಗ ಆ ಸಂದರ್ಭದಲ್ಲಿ ಅದು ಮಹಾ ಸಂತೋಷ ಪಡುವಂಥ ಒಂದು ಸಂಗತಿಯಾಗುತ್ತೆ. ಆ ಒಂದು ಶುಭ ಸಮಾಚಾರ, ಅದೊಂದು ಸಮಾಚಾರ ಇದೆಯಲ್ಲ, ಅದೊಂದು ಸುದ್ದಿ ಇದೆ ನೋಡಿ, ಮಹಾ ಸಂತೋಷ ಪಡುವಂಥ ಒಂದು ಸಮಾಚಾರ, ಇಲ್ಲಾಂದರೆ ಒಂದು ಸುದ್ದಿ ಆಗುತ್ತೆ ಪ್ರಿಯರೇ, ವಾರ್ತೆ ಆಗುತ್ತೆ. ಅದೇ ರೀತಿಯಲ್ಲಿ ಏನ್ರಿ, ಭಯಂಕರವಾದಂಥ ರೋಗ ಅಲ್ವಾ ಅದು, ಅಂಟು ರೋಗ. ಅಂಥ ಸಂದರ್ಭದಲ್ಲಿ ಬಂದಾಗ ಏನ್ರಿ, ಆ ಒಂದು ಕೊರೋನಾ ವೈರಸ್ ಬಂದಂಥ ರೋಗಿಗಳ ಬಳಿಯಲ್ಲಿ ವೈದ್ಯರು ಸೇವೆ ಮಾಡಿ ಅವ್ರಿಗೆ ಗುಣ ಮಾಡಿದ್ದಾರೆ. ಅಂಥವರನ್ನು ನಮ್ಮ ಪಾಲಿಗೆ ನೀವೇ ದೇವರಂತೇಳಿ ಪೂಜೆ ಮಾಡಿದವರು ಕೂಡ ಇದ್ದಾರೆ. ವೈದ್ಯರನ್ನು ನೀವೇ ನಮ್ಮ ಪಾಲಿಗೆ ದೇವರು ಅಂತೇಳಿ ಹೇಳ್ಕೊಂಡವ್ರು ಇದ್ದಾರೆ, ಹೌದಲ್ವ? ನೋಡಿದ್ದೀವಲ್ವ, ಇವರು ನಮ್ಮ ಪಾಲಿಗೆ ಇವರು ದೇವರು ಇವರು. ಯಾಕೆಂದರೆ ನಾವು ಸಾಯುವಂಥ ಪರಿಸ್ಥಿತಿಯಲ್ಲಿ, ನಾವು ಭಯಂಕರವಾದಂಥ ವ್ಯಾಧಿಯಲ್ಲಿ ಬಾಧೆಯಲ್ಲಿ ಇದ್ದಂಥ ಪರಿಸ್ಥಿತಿಯಲ್ಲಿ ನಮ್ಮ ಬಳಿಗೆ ಬಂದು ನಮಗೆ ಔಷಧಿ ಕೊಟ್ಟಿದ್ದಾರೆ, ನಮಗೆ ಬೆಡ್ ಕೊಟ್ಟಿದ್ದಾರೆ, ನಮಗೆ ವ್ಯವಸ್ಥೆ ನೋಡಿಕೊಂಡಿದ್ದಾರೆ ಅಂಥೇಳಿ ಅವರು ಇನ್ನು ಏನ್ರಿ, ಅವ್ರಿಗೆ ಯಾರು ಸೇವೆ ಮಾಡಿದ್ದಾರೋ ಅವ್ರನ್ನ ತೋರಿಸಿ ಇವರು ನಮ್ಮ ಪಾಲಿಗೆ ದೇವರು ಅಂತೇಳಿ ಹೇಳ್ಕೊಂಡಿದ್ದಾರೆ ಪ್ರಿಯರೇ. ಅದು ನಡೆದಿದೆಯಲ್ವ, ನೋಡಿದ್ದೀವಲ್ವ? ಅಂಥ ಘಟನೆಗಳು ಬಂದಾಗ ಒಂದು ಮಹಾ ಸಂತೋಷವಾದಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಅಂಥ ಸಂದರ್ಭದಲ್ಲಿ ಕಾಪಾಡಿದಾಗ, ಒಂದು ರೀತಿಯಲ್ಲಿ ಕರುಣಿಸಿದಾಗ, ಒಂದು ರೀತಿಯಲ್ಲಿ ಸಹಾಯ ಮಾಡಿದಾಗ ಮಹಾ ಆನಂದ ಪಡುವಂಥದ್ದು, ಸಂತೋಷ ಪಡುವಂಥದ್ದು ನೋಡ್ತಾ ಇದ್ದೀವಿ. ಇವಾಗ ಯೇಸು ಪ್ರಭು ಈ ಲೋಕಕ್ಕೆ ಬಂದಿರುವಂಥದ್ದು, ಈ ಲೋಕದಲ್ಲಿ ಹುಟ್ಟಿರುವಂಥದ್ದು ಒಂದು ಸುದ್ದಿಯನ್ನು ತಿಳಿಸಿದಾಗ ಅದು ಮಹಾ ಸಂತೋಷನ, ಅದು ಮಹಾ ಸಂತೋಷನ. ಅದು ಹೇಗೆ ಮಹಾ ಸಂತೋಷ ಆಗುತ್ತೆ, ಹೇಗೆ ಯಾವ ರೀತಿ ಆಗುತ್ತೆ? ಆಗಿನ ಕಾಲದಲ್ಲಿ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಬಂದಾಗ ಏನ್ರಿ, ಎಷ್ಟು ಮಂದಿ ರೋಗಿಗಳಿದ್ದಾರೋ ಎಲ್ಲ ರೋಗಿಗಳಿಗೆ ಇವ್ರು ಏನು ಮಾಡಿದ್ದಾರೆ, ಸ್ವಸ್ಥತೆ ಮಾಡಿದ್ದಾರೆ. ಅದೊಂದು ರೀತಿಯಲ್ಲಿ ಸಂತೋಷ. ಏನು ಮಾಡಿದ್ದಾರೆ, ಮೊದಲನೇದಾಗಿ ನೋಡುವಾಗ ಸುವಾರ್ತೆ ಹೇಳಿದ್ದಾರೆ, ಎರಡನೇದಾಗಿ ಅನೇಕರಿಗೆ ಸ್ವಸ್ಥತೆ ಮಾಡಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ನೋಡುವಾಗ ಎಲ್ಲ ರೀತಿಯಲ್ಲಿ ಏನ್ರಿ ಸ್ವಸ್ಥತೆಗಳನ್ನು ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಸಂತೋಷ. ಅದು ನೋಡುವಾಗ ಪರಿಪೂರ್ಣವಾದಂಥ ಸಂತೋಷನ ಅಥವಾ ತಾತ್ಕಾಲಿಕವಾದಂಥ ಸಂತೋಷನ ಅಂತ ನೋಡುವಾಗ ಅದು ಪರಿಪೂರ್ಣವಾದಂಥ ಸಂತೋಷ ಅಲ್ಲ, ತಾತ್ಕಾಲಿಕವಾದಂಥ ಸಂತೋಷ ಆಗಿನ ಕಾಲದಲ್ಲಿ ಅವ್ರಿಗೆ ಮಾತ್ರ ಆಗಿರೋದು. ಟೋಟಲ್ ಜಗತ್ತಿಗೆಲ್ಲ ಸಂತೋಷ ಆಗಬೇಕು. ಇಲ್ಲೇನಪ್ಪ ಅಂತ ನೋಡುವಾಗ ಲೂಕನ ಬರೆದ ಸುವಾರ್ತೆಯಲ್ಲಿ ಪ್ರಿಯರ ದೇವರ ಮಕ್ಕಳಿರೋ ಒಂದು ಮಾತು ಬರೆಯಲ್ಪಟ್ಟಿದೆ. ಏನಪ್ಪ ಅಂತ ನೋಡುವಾಗ ಜನರಿಗೆಲ್ಲ ಮಹಾ ಸಂತೋಷ. ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ 10ನೇ ವಚನದಲ್ಲಿ ಇರುತ್ತೆ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅಂತ ಹೇಳ್ತಾರೆ. ಕೆಳಗಡೆ ಮಾತು ನೋಡಿ 14ನೇ ವಚನದಲ್ಲಿ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಅಂದರೆ ಭೂಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಸಮಾಧಾನ ಅಂತೆ, ಮನುಷ್ಯರ ಮಧ್ಯದಲ್ಲಿ ಸಮಾಧಾನ. ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವಂಥ ಮನುಷ್ಯನು, ರಕ್ಷಕನು ಈ ಲೋಕದಲ್ಲಿ ಹುಟ್ಟಿದ್ದಾನೆ ಅಂತ. ಮಹಾ ಸಂತೋಷ ಉಂಟು ಮಾಡುವಂಥ ರಕ್ಷಕನು ಈ ಲೋಕದಲ್ಲಿ ಹುಟ್ಟಿದ್ದಾನೆ ಎಂದು ಅಲ್ಲಿ ದೇವದೂತನು, ಯಾರು ಹೇಳಿ, ದೇವದೂತನ ಅಂದರೆ ಪರಲೋಕದಲ್ಲಿ ಇದ್ದಂಥ ಒಬ್ಬ ದೇವದೂತನು ಬಂದು ಆತನ ಬಗ್ಗೆ ತಿಳಿಸುವಂಥದ್ದು ಪ್ರಿಯರ ದೇವರು ಮಕ್ಕಳಿರ. ಅಂದರೆ ಪರಲೋಕದಿಂದ ದೇವದೂತನು ಬಂದಿದ್ದಾನಂದರೆ ಸುಮ್ಮನೆ ಬರ್ತಾನ? ಪರಲೋಕದಿಂದ ದೇವದೂತನು ಬಂದಿದ್ದಾನಂದರೆ ಸುಮ್ಮನೆ ಬರ್ತಾನ? ದೊಡ್ಡ ಕಾರಣ ಇದ್ದರೆ ಬರ್ತಾನ? ದೊಡ್ಡ ಕಾರಣ ಇದೆ ರೀ, ಮಹಾಕಾರಣ, ದೊಡ್ಡ ಕಾರಣ. ಯಾಕೆಂದರೆ ಈ ಲೋಕ ರಕ್ಷಕನಾಗಿರುವಂಥ ಕ್ರೈಸ್ತನು ಬಂದಿರುವಂಥದ್ದು ಇದೆ ನೋಡಿ. ಈತನು ಬಂದಿರುವಂಥದ್ದು ಮಹಾ ಸಂತೋಷವನ್ನು ಉಂಟು ಮಾಡಿರುವಂಥದ್ದು, ಮಹಾ ಸಂತೋಷವನ್ನು ಉಂಟು ಮಾಡುವಂಥ ವ್ಯಕ್ತಿ. ಅದು ಹೇಗೆ ಮಹಾ ಸಂತೋಷ ಉಂಟು ಮಾಡ್ತಾನೆ?
ಹೇಗೆ ಆತನ ಮೂಲಕ ಮಹಾ ಸಂತೋಷ ಉಂಟಾಗುತ್ತೆ? ಹೇಗೆ ಉಂಟಾಗುತ್ತೆ? ಪ್ರಿಯರ ದೇವ್ರ ಮಕ್ಕಳಿರ ನೋಡುವ ಒಂದು ರೀತಿಯಲ್ಲಿ ನೋಡುವಾಗ ಅನೇಕ ವಿಧ ವಿಧವಾದಂಥ ರೋಗದಲ್ಲಿದ್ದಾರೆ ಪ್ರಿಯರೇ. ಎಲ್ಲ ರೋಗಿಗಳಿಗೆ ಏನು ಮಾಡಿದ್ದಾರೆ ಅಂತ ನೋಡುವಾಗ ಸ್ವಸ್ಥತೆ ಮಾಡಿದ್ದಾರೆ. ಅದೇನಾದರೂ ಮಹಾ ಸಂತೋಷವಾಗುತ್ತಾ? ಅದೇನಾದರೂ ಮಹಾ ಸಂತೋಷ ಆಗುತ್ತಾ? ಅಂದರೆ ಮಹಾ ಸಂತೋಷ ಅಂದರೆ ಶಾಶ್ವತವಾಗಿರಬೇಕು. ಮಹಾ ಸಂತೋಷ ಅಂದರೆ ಶಾಶ್ವತವಾಗಿ, ತಾತ್ಕಾಲಿಕವಾದಂಥ ಸಂತೋಷವಲ್ಲ. ಟೋಟಲ್ ಭೂಲೋಕದಲ್ಲಿ ಎಲ್ಲರಿಗೂ ಮಹಾ ಸಂತೋಷ ಉಂಟಾಗಬೇಕು. ಮಹಾ ಸಂತೋಷ. ಇನ್ನೊಂದು ಸಮಯ ಬರುತ್ತೆ ಏನ್ರಿ, ಆತನ ಬಳಿಗೆ ಬಂದವರಿಗೆ ಎಲ್ಲರಿಗೂ ಊಟ ಹಂಚಿಕೊಡ್ತಾರೆ ಪ್ರಿಯರೇ. ಸುಮಾರು ಸಾವಿರಾನುಗಟ್ಟಲೆ ಜನ ಬಂದಿರ್ತಾರೆ, ಅವರೆಲ್ಲರಿಗೂ ಊಟ. ಅದು ಎಷ್ಟೊತ್ತು ಊಟ ಅಂತ ನೋಡುವಾಗ ಏನ್ರಿ, ಒಂದೊತ್ತು ಊಟ ರೀ ಪ್ರಿಯರೇ. ಅದು ನೋಡುವಾಗ ದೊಡ್ಡ ಸಂತೋಷನಂತ ನೋಡುವಾಗ ಅದು ಕೂಡ ತಾತ್ಕಾಲಿಕವಾದಂಥ ಸಂತೋಷ, ಹೌದಲ್ವಾ? ಅದು ಕೂಡ ಏನಂತ ಹೇಳ್ಬೋದು ಹೇಳಿ, ಅದು ಕೂಡ ತಾತ್ಕಾಲಿಕವಾದಂಥ ಸಂತೋಷ. ಮಹಾ ಸಂತೋಷ ಅನ್ನೋದು ಹೇಗೆ? ಇನ್ನೊಂದು ಸಂದರ್ಭ ನೋಡೋಣ. ಯಾವುದಪ್ಪ ಅಂದರೆ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 25ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 25ನೇ ವಚನವನ್ನು ನೋಡಿ ಪ್ರಿಯರೇ. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳೆದುಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ ಅಂದರೆ ನೋಡಿ, 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ಇದ್ದಂಥ ಒಬ್ಬ ಮಹಿಳೆ, 12 ವರ್ಷದಿಂದ ಅಂತಾರೆ. 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳ್ಕೊಂಡರು. ಏನ್ರಿ, ರೋಗವು ಹೆಚ್ಚುತ್ತಾ ಬಂತು. ನೋಡಿ, ಆಕೆಗೆ ರಕ್ತಕುಸುಮ ರೋಗ ಅಂದಮೇಲೆ ಭಯಂಕರವಾದಂಥ ಪರಿಸ್ಥಿತಿ. ಅದು ಸ್ತ್ರೀಯರಿಗೇ ಅವ್ರ ಕಷ್ಟ ಅವರಿಗೇನೆ ಗೊತ್ತಾಗುತ್ತೆ, ಅದು ಎಲ್ಲರಿಗೂ ಅರ್ಥ ಆಗಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಒಂದು ದಿನ ಎರಡು ಏನರ ಅವ್ರಿಗೆ ಪ್ರತಿ ತಿಂಗಳ ಈ ಋತು ಕಾರ್ಯಕ್ರಮ ನಡೀತಾ ಇರುತ್ತೆ. ಒಂದು 3 ದಿನ ಕೆಲವರಿಗೆ 4 ದಿನ ನಡೆದಾಗ ಅವರು ಒಂದು ರೀತಿಯಲ್ಲಿ ಸುಸ್ತಲ್ಲಿರ್ತಾರೆ. ಈಕೆಗೆ ನೋಡುವಾಗ ಏನ್ರಿ, 1 ತಿಂಗಳಲ್ಲ 2 ತಿಂಗಳಲ್ಲ 12 ವರ್ಷ ಅಂದರೆ ಆಕೆ ಹೇಗೆ ಬದುಕಿದ್ದಳೋ ಅದು ಆಶ್ಚರ್ಯ ಆಗುತ್ತೆ. 1 ತಿಂಗಳಲ್ಲ 2 ತಿಂಗಳಲ್ಲ 12 ವರ್ಷದಿಂದ ರಕ್ತ ಹೋಗ್ತಾನೇ ಇದೆ ತನ್ನ ಜೀವಿತದಲ್ಲಿ. ಈ 12 ತಿಂಗಳವರೆಗೆ ಮತ್ತು ಏನು ಹೇಗಿದ್ದಾಳೆ ಆಕೆತ್ತು ನೋಡುವಾಗ ಏನ್ರಿ, ಎಲ್ಲ ವೈದ್ಯರೆಲ್ಲ ಬಳಿಯಲ್ಲಿ ಹೋಗಿ ತೋರಿಸ್ಕೊಂಡಿದ್ದಾಳೆ. ಆ ವೈದ್ಯರೇನಪ್ಪ ಅಂದರೆ ಆ ವೈದ್ಯರ ಮೂಲಕ ಬಾಧೆಯನ್ನು ಅನುಭವಿಸಿದಾಳಂತ ಆಕೆ. ಆ ವೈದ್ಯರ ಮೂಲಕ ಬಾಧೆ ನೋವನ್ನು ಅನುಭವಿಸಿದಾಳೆ. ಎರಡನೇದಾಗಿ ಇದ್ದ ಹಣ ಎಲ್ಲ ಖಾಲಿಯಾಗಿದೆ. ಇದ್ದ ಹಣ ಖಾಲಿಯಾಗಿದೆ, ಬಾಧೆ ಅನುಭವಿಸಿದ್ದಾಳೆ. ಏನು ಮಾಡಬೇಕು ಇವಾಗ? ನನ್ನನ್ನು ಕಾಪಾಡೋರು ಯಾರು? ನನ್ನನ್ನು ಕಾಪಾಡೋರು ಯಾರು? ನನ್ನನ್ನು ರಕ್ಷಿಸೋರು ಯಾರು? ನಾನು ಏನು ಮಾಡಲಿ ಎಂಬ ಭಯಂಕರವಾದಂಥ ದುಃಖದಲ್ಲಿ, ಬಾಧೆಯಲ್ಲಿ, ಕಣ್ಣೀರಲ್ಲಿ ಇದ್ದಂಥ ಆ ಮಹಿಳೆಗೆ ಒಂದು ವಿಷಯ ಗೊತ್ತಾಗುತ್ತೆ. ಅಮ್ಮ, ನೀವು ಭಯಪಡಬೇಡಿ, ಒಬ್ಬರಿದ್ದಾರೆ, ಅವರು ಲೋಕರಕ್ಷಕನು ಯೇಸು. ಅವ್ರ ಬಳಿಗೆ ಹೋದರೆ ಖಂಡಿತವಾಗಿ ನಿಮಗೆ ಗುಣವಾಗುತ್ತೆ ಅಮ್ಮ, ಖಂಡಿತವಾಗಿ ನಿಮಗೆ ಗುಣವಾಗುತ್ತೆ, ನೀವು ಅವ್ರ ಬಳಿಗೆ ಹೋಗಿ ಅಂದಾಗ ಯೇಸು ಕ್ರಿಸ್ತರ ಆ ಪ್ರಾಂತಕ್ಕೆ ಬಂದಿರುವಂಥ ಒಂದು ಸುದ್ದಿಯನ್ನು ಕೇಳಿದ ತಕ್ಷಣ ಆಕೆ ಸಿದ್ಧಳಾಗ್ತಾಳೆ, ಹೋಗ್ತಾಳೆ. ಜನ ಎಲ್ಲರೂ ನೋಡುವಾಗ ಗುಂಪು ಗುಂಪಾಗಿದ್ದಾರೆ. ಮತ್ತು ಹೇಗೆ ಹೇಳ್ಕೊಳ್ಬೇಕು ಯೇಸು ಪ್ರಭು ಬಳಿಯಲ್ಲಿ? ಯೇಸು ಪ್ರಭು ಬಳಿಯಲ್ಲಿ ಹೋಗಿ ಹೇಳ್ಕೊಳ್ಬೇಕು, ನನ್ನ ಕಷ್ಟ ಈ ಥರ ಇದೆಯಾ, ನನಗೆ ಸಹಾಯ ಮಾಡಿ, ನನ್ನ ರೋಗ ನಿವಾರಣೆ ಮಾಡಿ ಅಂತೇಳಿ ಹೇಳ್ಕೊಳ್ಬೇಕಲ್ಲ. ಗುಂಪಾಗಿದ್ದಾರೆ. ಇವೇನು ಮಾಡೋದು ಇವಾಗ ಪರಿಸ್ಥಿತಿ? ಆದರೆ ಆಕೆ ಒಂದು ಒಳ್ಳೆ ನಂಬಿಕೆಯಿಂದ ಒಂದು ಮನಸ್ಸಿನಲ್ಲಿ ಅಂದುಕೊಳ್ತಾಳೆ. ಪ್ರೇರಿ 28ನೇ ವಚನ ನೋಡಿ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಏನ್ರಿ, ಆತನ ಅಂದರೆ ನೋಡಿ ಎಷ್ಟು ಅದ್ಭುತವಾದಂಥ ಯೋಚನೆ ಮಾಡಿದ್ದಾಳೆ ಆಕೆ. ಒಟ್ಟಿನಲ್ಲಿ ಯೇಸು ಕ್ರಿಸ್ತರ ವಿಚಾರವನ್ನು ಕೇಳಿದ್ದಾಳೆ.
ಆತನ ಬಳಿಗೆ ಹೋದರೆ ಸಾಕು, ಖಂಡಿತವಾಗಿ ನನಗೆ ಗುಣವಾಗುತ್ತೆ ಅಂತೇಳಿ ನಂಬಿಕೆಯಿಂದ. ಎರಡನೇದಾಗಿ ಗುಂಪು ಜನ ಇದ್ದಾರೆ, ಏನು ಮಾಡಲಿ ಇವಾಗ? ಕನಿಷ್ಠ ಪಕ್ಷದಲ್ಲಿ ಆತನ ಉಡುಪು ಮುಟ್ಟಿದರೆ ಸಾಕು, ಯಾಕೆಂದರೆ ಆತನಲ್ಲಿ ಮಹಾಶಕ್ತಿ ಇದೆ, ನನಗೆ ಖಂಡಿತವಾಗಿ ಗುಣ ಆಗುತ್ತೆ ಅಂತೇಳಿ ನಂಬಿಕೆಯಿಂದ ಹೋಗಿದ್ದಾಳೆ. ಉಡುಪು ಮುಟ್ಟಿದ್ದಾಳೆ, ಮುಟ್ಟಿದ ತಕ್ಷಣ ಗುಣವಾಗಿದ್ದಾಳೆ ಪ್ರಿಯರೇ, ಗುಣವಾಗಿದ್ದಾಳೆ. ಅಂದರೆ ಅಂಥ ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ಏನಾದರೂ ಲೋಕ ಇದೆಯಾ ಮಹಾ ಸಂತೋಷ ಪಡೋದಕ್ಕೆ? ಇವಾಗ ಆಕೆ ಸಂತೋಷ ಪಟ್ಟಿದ್ದಾಳಂದರೆ ಅರ್ಥ ಏನು? ಆಕೆ ಮಹಾ ಕಷ್ಟದಲ್ಲಿದ್ದಾಳೆ, ಮಹಾ ಬಾಧೆಯಲ್ಲಿದ್ದಾಳೆ, ಬಾಧೆಯಲ್ಲಿ, ನೋವಲ್ಲಿ, ವೇದನೆಯಲ್ಲಿ, ದುಃಖದಲ್ಲಿದ್ದಾಳೆ. ಆಕೆಗೆ ಮಹಾ ಸಂತೋಷ ಉಂಟಾಗಿದೆ ಪ್ರಿಯರ ದೇವರ ಮಕ್ಕಳಿರ ಆಕೆಗೆ, ಹೌದಲ್ವಾ? ಹಾಗೇನಾದರೂ ಲೋಕ ಏನಾದರೂ ಇದೆಯಾ? ಅಂಥ ಪರಿಸ್ಥಿತಿಯಲ್ಲಿ ಲೋಕ ಏನಾದರೂ ಇದೆಯಾ? ಲೋಕದಲ್ಲಿ ಹೇಗಿದ್ದಾರೆ ಜನರು? ಉಣ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ತಿಂತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಏನಾದರೂ ಇದೆಯಾ? ಇಲ್ವಲ್ಲ. ಇಲ್ಲ ಅಂತ ನೀವು ಅಂದುಕೊಳ್ತೀರ. ಆದರೆ ಅದರಿಂದ ಭಯಂಕರವಾದಂಥ ಪರಿಸ್ಥಿತಿಯಲ್ಲಿದೆ ಪ್ರಿಯರೇ. ಈಕೆಗೆ ಒಂದು ರೋಗ. ಅದೇ ಪ್ರಕಾರ ಕೆಲವರಿಗೆ ಅನೇಕ ರೋಗಗಳಿರ್ಬೋದು. ಕುರುಡರಿರ್ಬೋದು, ಕುಂಟರಿರ್ಬೋದು, ರಕ್ತಕುಸುಮ ರೋಗ ಇರ್ಬೋದು. ಆದರೆ ಲೋಕದಲ್ಲಿದ್ದಂಥ ಪ್ರಜೆಗಳಿದ್ದಾರಲ್ಲ, ಎಂಥ ರೋಗದಲ್ಲಿದ್ದಾರಂತ ನೋಡುವಾಗ ಪಾಪ ಎಂಬ ರೋಗದಲ್ಲಿದ್ದಾರೆ. ಪಾಪ ಎಂಬ ರೋಗ ಅಂದರೆ ಮಾನಸಿಕವಾದಂಥ ಕುರುಡರು, ಮಾನಸಿಕವಾದಂಥ ಕುಂಟರು, ಮಾನಸಿಕವಾದಂಥ ಕುಷ್ಠ ರೋಗಿಗಳು, ಟೋಟಲ್ ಎಲ್ಲ ನೋಡುವಾಗ ಏನ್ರಿ ಪಾಪ ಎಂಬ ಭಯಂಕರವಾದಂಥ ರೋಗದಲ್ಲಿದ್ದಾರೆ ಪ್ರಿಯರೇ, ಪಾಪ ಎಂಬ ರೋಗದಲ್ಲಿ. ಅದಕ್ಕೆ ಯೇಸು ಪ್ರಭು ಪ್ರಿಯರಾದ ದೇವ್ರ ಮಕ್ಕಳಿರ 9ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ. ಒಬ್ಬರಿಗೆ ಸ್ವಸ್ಥತೆ ಮಾಡಿದಾಗ, ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನ ನೋಡಿ ಪ್ರಿಯರೇ. 2ನೇ ವಚನ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಈ ಲೋಕ ತಾತ್ಕಾಲಿಕದಲ್ಲ. ಈ ಲೋಕ ಏನಪ್ಪ ಅಂದರೆ, ಈ ಲೋಕ ನೋಡುವಾಗ ಏನ್ರಿ ಚಿಕ್ಕ ಲೋಕ, ಇದು ತಾತ್ಕಾಲಿಕವಾದದ್ದು. ನಾವು ಕೇಳ್ತಾ ಇರುವಂಥದ್ದು ಬೋಧನೆ ಆತ್ಮಿಕವಾದದ್ದು, ಶಾಶ್ವತವಾದದ್ದು ಪ್ರಿಯರೇ. ಈ ಶಾಶ್ವತವಾದಂಥ ಈ ಜ್ಞಾನವನ್ನು, ನಿತ್ಯ ಲೋಕವನ್ನು ಕೊಡುವಂಥ ಈ ಜ್ಞಾನವನ್ನು ನಾವು ಕೇಳ್ತಾ ಇದ್ದೀವಿ. ಆದ್ದರಿಂದ ಮನಸ್ಸು ಕೊಟ್ಟು ನಾವು ಗಮನಿಸೋಣ. 2ನೇ ವಚನ, ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಪಾರ್ಶ್ವವಾಯು ರೋಗಿ ಅಂದರೆ ಹೇಗೆಪ್ಪ ಅಂತ ನೋಡುವಾಗ ಕೈ ಕಾಲುಗಳು ಬಿದ್ದೋಗಿದೆ, ಏನಿಲ್ಲ, ಕೈ ಕಾಲುಗಳು ಇದ್ದರೂ ಕೂಡ ಕೈ ಕಾಲುಗಳು ಬಿದ್ದೋಗಿದೆ, ಕಾಲು ಕೆಲಸ ಮಾಡ್ತಾಯಿಲ್ಲ, ಕೈ ಕೆಲಸ ಮಾಡ್ತಾಯಿಲ್ಲ, ಮಂಚದ ಮೇಲೆ ಮಲಗಿಸಿದ್ದಾರೆ. ಆತನಿಗೆ ಇನ್ನೊಬ್ಬರು ಸೇವೆ ಮಾಡಬೇಕು. ಇವು ನೋಡಿ, ನಮ್ಮ ಸೇವೆ ನಾವು ಮಾಡ್ಕೊಳ್ಬೇಕಾದ್ರೆ ಕಷ್ಟ ಇರುತ್ತೆ. ಆಗಿರುವಾಗ ನಾವು ಇನ್ನೊಬ್ಬರಿಗೆ ಸೇವೆ ಮಾಡಬೇಕಾದ್ರೆ ಕಷ್ಟನ ಸಂತೋಷನಂತ ನೋಡುವಾಗ ಬಹಳ ಕಷ್ಟ. ಈ ಪಾರ್ಶ್ವವಾಯು ರೋಗಿಗೆ ಸೇವೆ ಮಾಡಬೇಕು, ಹೊತ್ಕೊಂಡು ಹೋಗಬೇಕು, ಬಹಳ ಕಷ್ಟ ಅದು. ಅಂಥ ಪರಿಸ್ಥಿತಿಯಲ್ಲಿ ಆ ರೋಗಿ ಇದ್ದಾನೆ, ಅಂಥ ಕಷ್ಟದಲ್ಲಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಅವನು ಹೊತ್ಕೊಂಡು ಬಂದಿದ್ದಾರೆ. ಇವಾಗ ಹೊತ್ಕೊಂಡು ಬಂದು ಯೇಸು ಕ್ರಿಸ್ತರ ಮುಂದೆ ನಿಲ್ಲಿಸಿದ್ದಾರೆ. ಯೇಸು ಕ್ರಿಸ್ತರ ಮುಂದೆ ಏನ್ರಿ ನಿಲ್ಲಿಸಿದ್ದಾರೆ ಪ್ರಿಯರೇ. ಹೊತ್ಕೊಂಡು ಬಂದು ಪ್ರಿಯರಾದ ದೇವ್ರ ಮಕ್ಕಳಿರ, ಇವಾಗ ಯೇಸು ಪ್ರಭು ಏನು ಮಾಡಬೇಕು? ಸ್ವಸ್ಥತೆ ಮಾಡಬೇಕಾ, ಪಾಪದ ಬಗ್ಗೆ ಮಾತಾಡಬೇಕಾ? ಅವ್ರು ಯಾಕೆ ಬಂದಿದ್ದಾರೆ? ಸ್ವಸ್ಥತೆಗೋಸ್ಕರ ಬಂದಿದ್ದಾರೆ. ಇವನಿಗೆ ಒಳ್ಳೆ ಗುಣ ಆದರೆ ಸಾಕಪ್ಪ ಅಂತೇಳಿ. ಇವಾಗ ಯೇಸು ಪ್ರಭು ಮಾತಾಡುವಂಥದ್ದು ಏನಪ್ಪ ಅಂತ ನೋಡುವಾಗ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿದ ತಕ್ಷಣ ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆಂದು ತಮ್ಮೊಳಗೆ ಮಾತಾಡಿಕೊಂಡರು. ಯೇಸು ಅವರ ಆಲೋಚನೆಗಳನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು, ಎದ್ದು ನಡೆ ಅನ್ನುವುದು? ಇದರಲ್ಲಿ ಯಾವುದು ಸುಲಭ? 12 ವರ್ಷ ರೋಗದಲ್ಲಿ, 12 ವರ್ಷ ರಕ್ತಕುಸುಮ ರೋಗದಲ್ಲಿ ಇದ್ದಂಥ ಆ ರೋಗಿಯನ್ನು ಗುಣ ಆಗಬೇಕಾದ್ರೆ ನನ್ನ ವಸ್ತ್ರ ಮುಟ್ಟಿದರೆ ಸಾಕು ಗುಣ ಆಗಿದೆ. ಈ ರೋಗ ಗುಣ ಮಾಡಬೇಕಂದ್ರೆ ಒಂದು ಮಾತು ಹೇಳಿದ್ರೆ ಸಾಕು ಗುಣ ಆಗುತ್ತೆ.
ಪಾಪ ನಿವಾರಣೆ ಮಾಡಬೇಕು. ಪಾಪ ಹೋಗಿದೆ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅಂದರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂದರೆ, ಈ ಪಾಪವನ್ನು ನಿವಾರಣೆ ಮಾಡಬೇಕಾದ್ರೆ, ಪಾಪವನ್ನು ತೊಲಗಿಸಬೇಕಾದ್ರೆ ಸುಲಭನಾ ಕಷ್ಟನಾ ಅದು ಏನ್ರಿ? ಇದು ನಮ್ಮ ಕ್ರೈಸ್ತ ಸಮಾಜಕ್ಕೆ ಅರ್ಥ ಆಗಿಲ್ಲ ರೀ. ನಮ್ಮ ಕ್ರೈಸ್ತ ಸಮಾಜಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಪಾಪದ ಬಗ್ಗೆ ಅರ್ಥನೇ ಆಗಿಲ್ಲ, ಪಾಪದ ಬಗ್ಗೆ ಮನವರಿಕೆ ಆಗಿಲ್ಲ. ರೋಗ ಅಂದರೆ ಈ ಲೋಕದಲ್ಲಿ ಯೇಸು ಪ್ರಭು ಬಂದಿದ್ದಾನೆಂದರೆ ರೋಗಗಳನ್ನು ಬಿಡುಗಡೆ ಮಾಡೋದಕ್ಕೆ ಬಂದಿದ್ದಾನೆ, ಉದ್ಯೋಗಗಳನ್ನು ಕೊಡೋದಕ್ಕೆ ಬಂದಿದ್ದಾನೆ, ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಬಂದಿದ್ದಾನೆ. ಮತ್ತು ಸರ್ಕಾರ ಇದೆಯಲ್ಲ, ಉದ್ಯೋಗ ಕೊಡೋರು ಯಾರು? ಸರ್ಕಾರ ಕೊಡಲ್ವಾ? ನೀನು ಚೆನ್ನಾಗಿ ವಿದ್ಯಾವಂತನಾಗಿ ಚೆನ್ನಾಗಿ ಓದು, ಚೆನ್ನಾಗಿ ಕಷ್ಟಪಡು. ಈ ಲೋಕದಲ್ಲಿ ಕಷ್ಟಪಟ್ಟರೆ ಉದ್ಯೋಗ ಸಿಗುತ್ತಾ? ಸಿಗಲ್ವಾ? ಉದ್ಯೋಗ ಸಿಗುತ್ತೆ, ಸಂಪಾದನೆ ಮಾಡಿಕೊಳ್ಬೋದು, ಮನೆ ಕಟ್ಟಿಕೊಳ್ಳಬೋದು, ಎಲ್ಲ ಮಾಡಿಕೊಳ್ಬೋದು. ಈ ವಿಷಯವನ್ನು ತಂದು ದೇವರ ಬಳಿಯಲ್ಲಿ ನಾವು ಬಳಸ್ತಾ ಇರ್ತೀವಿ. ದೇವರ ಬಳಿಯಲ್ಲಿ ಯಾಕೆಂದರೆ ಇವೆಲ್ಲ ಚಿಕ್ಕ ಚಿಕ್ಕ ವಿಷಯ ತಾನೇ. ಚಿಕ್ಕ ಚಿಕ್ಕ ವಿಷಯವನ್ನು ತಂದು ದೇವರ ಬಳಿಯಲ್ಲಿ ಬಳಸಬೇಕಾ? ಒಂದು ಚಿಕ್ಕದೊಂದು ಮನೆ ಬಂದಿದೆ ಅಂತ ಸಂತೋಷ ಪಡಬೇಕಾ? ಚಿಕ್ಕದೊಂದು ಕಾರ್ ಬಂದಿದೆ ಅಂತೇಳಿ ಸಂತೋಷ ಪಡಬೇಕಾ? ಅದೇನಾ ಸಂತೋಷ? ಮನೆ ಬಂದಿದೆ ಎಂದು ಸಂತೋಷ, ಕಾರು ಬಂದಿದೆ ಎಂದು ಸಂತೋಷ, ಉದ್ಯೋಗ ಬಂದಿದೆ ಎಂದು ಸಂತೋಷ, ಇದೆಲ್ಲ ಕೂಡ ಏನಪ್ಪ ಅಂದರೆ ತಾತ್ಕಾಲಿಕವಾದಂಥ ಸಂತೋಷ ಬಿಟ್ಟರೆ ಪರಿಪೂರ್ಣವಾದಂಥ ಸಂತೋಷವಲ್ಲ ಪ್ರಿಯರೇ. ಇದೆಲ್ಲ ಕೂಡ ತಾತ್ಕಾಲಿಕವಾದದ್ದು. ದೇವರು ಕೊಡುವಂಥ ಸಂತೋಷ ಇದೆಯಲ್ಲ, ಮಹಾ ಸಂತೋಷ, ಅದು ಪರಿಪೂರ್ಣವಾದಂಥ ಸಂತೋಷ ಕೊಡೋದಕ್ಕೆ ಬಂದಿದ್ದಾರೆ. ಆ ಪರಿಪೂರ್ಣವಾದಂಥ ಸಂತೋಷವನ್ನು ನಾವು ಪಡ್ಕೊಳ್ಬೇಕಾದ್ರೆ, ನಾವು ಹೊಂದ್ಕೊಳ್ಬೇಕಾದ್ರೆ ಅದು ಹೇಗೆ ಉಂಟಾಗುತ್ತೆ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ಈ ಪಾಪದಿಂದ ಬಿಡುಗಡೆ ಹೊಂದಿ ರಕ್ಷಣೆ ಮಾರ್ಗದಲ್ಲಿ ಬರಬೇಕು. ಪಾಪದಲ್ಲಿ ಅಂದರೆ ಟೋಟಲ್ ಲೋಕದಲ್ಲಿ ಇದ್ದಂಥ ವ್ಯಕ್ತಿಗಳು ಪಾಪದಲ್ಲಿದ್ದಾರೆ. ಪಾಪದಲ್ಲಿ ಸತ್ತೋದರೆ ಅವರು ಒಂದೇ ಒಂದು ಕ್ಷಣ ನರಕಕ್ಕೆ ಹೋಗ್ತಾರೆ. ಒಂದೇ ಒಂದು ಕ್ಷಣದಲ್ಲಿ ಎಲ್ಲಿಗೆ ಹೋಗ್ತಾರೆ ಹೇಳಿ? ನರಕಕ್ಕೆ, ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಈ ಲೋಕದಲ್ಲಿ ಕೋಟ್ಯಾಧೀಶ್ವರನಾಗಿರ್ಬೋದು, ಈ ಲೋಕದಲ್ಲಿ ಹಣ ಇದ್ದವನಾಗಿರ್ಬೋದು, ಈ ಲೋಕದಲ್ಲಿ ಎಷ್ಟು ದಿನ ಬದುಕಿದ್ದನು ಎಲ್ಲ ದಿನಗಳು ಸಂತೋಷದಿಂದ ಬದುಕಿರ್ಬೋದು. ಎಲ್ಲ ದಿನಗಳು ಸಂತೋಷ. ಎಷ್ಟು ದಿನಗಳಿದೆ ಈ ಲೋಕದಲ್ಲಿಪ್ಪ? ಎಷ್ಟು ದಿನಗಳು ನಾವು ಬದುಕ್ತೀವಿ ಪ್ರಿಯರೇ? ಎಷ್ಟು ದಿನಗಳು ಬದುಕ್ತೀವಿ ನಾವೆಲ್ಲರೂ ಕೂಡ? ಅಮ್ಮ 50 ವರ್ಷ, 60 ವರ್ಷ, 70 ವರ್ಷ, ಹೋಗಲಿ 80, 100 ವರ್ಷ ಅಂದ್ಕೊಳ್ಳೋಣ. 100 ವರ್ಷ ಪ್ರತಿನಿತ್ಯ ನೀನು ತಿಂದು ಕುಡಿದು ಸಂತೋಷದಲ್ಲಿದ್ದೀಯ ಅಂತ ಅಂದ್ಕೊಳ್ಳೋಣ. ಪ್ರತಿನಿತ್ಯ ಸಂತೋಷದಲ್ಲೇ ಇದ್ದೀಯ ಅಂತ ಅಂದ್ಕೊಳ್ಳೋಣ. ಸತ್ತ ಮೇಲೆ ಆಗಿರುತ್ತಾ? ಸತ್ತ ಮೇಲೆ ಅದಕ್ಕೆ ಒಬ್ಬನು ಪ್ರತಿನಿತ್ಯ ಸಂತೋಷ ಪಡುವಂಥ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಎಲ್ಲಿಗೆ ಹೋಗಿದ್ದಾನಂತಿರುತ್ತೆ? ಪ್ರತಿನಿತ್ಯ ಸುಖ ಸಂತೋಷದಿಂದ ವೈಭವದೊಡನೆ ಬದುಕಿರುವಂಥ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಎಲ್ಲಿಗೆ ಹೋಗಿದ್ದಾನೆ ಸತ್ತ ಮೇಲೆ? ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಿದ್ದಾನೆ. ಅಲ್ಲಿ ಹೋಗಿ ತಂದೆಯಾದ ಅಬ್ರಹಾಮನೇ, ನಾನು ಇಲ್ಲಿ ಯಾತನೆ ಪಡ್ತಾ ಇದ್ದೀನಿ, ದಯಮಾಡಿ ಲಾಜರನನ್ನು ಕಳಿಸಿಕೊಡು. ಅವನು ತನ್ನ ತುದಿ ಬೆರಳಿನಿಂದ ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿಕ್ಕೆ ಅವನನ್ನು ಕಳಿಸಿಕೊಡು ಅಂದಾಗ ಅಬ್ರಹಾಮನ ಹೇಳುವಂಥ ಮಾತೇನು? ಮಗನೇ, ನೀನು ನಿನ್ನ ಜೀವಿತ ಕಾಲದಲ್ಲಿ ಪ್ರತಿನಿತ್ಯ ಸುಖ ಸಂತೋಷದಿಂದ ನೀನು ಬದುಕಿದ್ದೀಯಾ. ಲಾಜರನು ಕಷ್ಟವನ್ನು ಅನುಭವಿಸಿದ್ದಾನೆ. ಲಾಜರ್ನಿಗೆ ಏನಿದೆ ಅಂತ ನೋಡುವಾಗ ಪ್ರತಿನಿತ್ಯ ಸಂತೋಷ, ನಿನಗೇನಿದೆ ಅಂತ ನೋಡುವಾಗ ಪ್ರತಿನಿತ್ಯ ಬಾಧೆ. ಗೊತ್ತಲ್ವಾ ಅವ್ರ ಬಗ್ಗೆ? ಲೂಕನ ಬರೆದ ಸುವಾರ್ತೆ ನೋಡೋಣ ಈ ಸಂದರ್ಭದಲ್ಲಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ. 16-19. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಪ್ರತಿದಿನ ವೈಭವದೊಡನೆ ಸುಖ ಸಂತೋಷ. ಪ್ರತಿದಿನ ವೈಭವದೊಡನೆ ಸುಖ ಸಂತೋಷ. ಇವಾಗ ಸುಖ ಸಂತೋಷ, ಇವಾಗ ಯೇಸುಪ್ರಭು ಬಂದಿದ್ದು ಪ್ರತಿದಿನ ಭೂಲೋಕದಲ್ಲಿ ಸುಖ ಸಂತೋಷ ಪಡೋದಕ್ಕೆ, ಸುಖ ಸಂತೋಷವನ್ನು ಕೊಡೋದಕ್ಕೆ ಬಂದಿದ್ದಾನ? ಸುಖ ಸಂತೋಷ ಕೊಡೋದಕ್ಕೆ ಬಂದಿದ್ದಾನ? ಅಂದರೆ ಯೇಸು ಕ್ರಿಸ್ತರು ಹುಟ್ಟಿದಾಗ ಮಹಾ ಸಂತೋಷ ಉಂಟಾಗುವಂಥ ಒಂದು ಸಮಾಚಾರವನ್ನು ಹೇಳ್ತೀನಂತೆ ದೇವದೂತನು ಬಂದು ಹೇಳಿ ಹೋಗಿದ್ದಾರಲ್ಲ. ಆ ಸಂತೋಷ ಭೂಲೋಕದಲ್ಲಿ ಹುಟ್ಟುವಂಥ ಸಂತೋಷನ, ಭೂಲೋಕದಲ್ಲಿ ಹುಟ್ಟುವಂಥ ಸಂತೋಷ ಅಂದರೆ ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ಪ್ರತಿನಿತ್ಯ ಸಂತೋಷದಲ್ಲೇ ಇದ್ದಾರೆ. ಅವರು ಪ್ರತಿನಿತ್ಯ ಸಂತೋಷದಲ್ಲೇ ಇದ್ದಾರೆ. ಅವರು
ಅದಾ? ಆ ರೀತಿ ಅಂದುಕೊಂಡ್ರೆ ಈ ವ್ಯಕ್ತಿ ಪ್ರತಿನಿತ್ಯ ಕೂಡ ಸಂತೋಷದಲ್ಲಿದ್ದಾನೆ. ಸಂತೋಷದಲ್ಲಿದ್ದಂತೆ ಈ ವ್ಯಕ್ತಿ ಸತ್ತೋಗ್ತಾನೆ. ಸತ್ತೋದ ಮೇಲೆ ಎಲ್ಲಿಗೆ ಹೋಗ್ತಾನೆ? ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ, ಪಾತಾಳಕ್ಕೆ ಹೋಗ್ತಾನೆ. ಅಲ್ಲಿ ಬಾಯಿ ಬಡ್ಕೊಳ್ತಾ ಇದ್ದಾನೆ, ತಂದೆಯಾದ ಅಬ್ರಹಾಮನೇ ನನ್ನನ್ನು ಕನಿಕರಿಸು, ಈ ಯಾತನೆಯಲ್ಲಿ ಬಾಧೆ ಪಡ್ತಾ ಇದ್ದೀನಿ, ದುಃಖ ಪಡ್ತಾ ಇದ್ದೀನಿ, ನನಗೆ ನೋವಿದೆ, ಬಾಧೆ ಇದೆ ಅಂತೇಳಿ ಅಲ್ಲಿ ಹೋಗಿ ಏನ್ರಿ ಬಾಯಿ ಬಡ್ಕೊಳ್ತಾ ಇದ್ದಾನೆ ಪ್ರಿಯರೇ. ದೊಡ್ಡ ಕೋಟ್ಯಾಧೀಶ್ವರ, ಭೂಲೋಕದಲ್ಲಿ ದೊಡ್ಡ ಐಶ್ವರ್ಯವಂತನು ಎಲ್ಲ ಇದೆ, ಪ್ರತಿನಿತ್ಯ ಸುಖ ಸಂತೋಷ ಪಡುತ್ತಿದ್ದನು ಎನ್ನುವಂಥ ಮಾತಿರುತ್ತೆ. ಸತ್ತ ಮೇಲೆ ಏನಾಗಿದೆ? ಒಂದೇ ಒಂದು ಕ್ಷಣದಲ್ಲಿ ಪಾತಾಳ ಲೋಕಕ್ಕೆ ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ಅಲ್ಲಿಗೆ ಹೋಗಿದ್ದಾನೆ. ಅಲ್ಲಿ ಬಾಯಿ ಬಡ್ಕೊಳ್ತಾ ಇದ್ದಾನೆ. ಇದು ಅರ್ಥ ಆಗಿದೆ ಅಂತ ನೋಡುವಾಗ, ಕೇಳಿದ್ದೀವಿ, ಬಿಟ್ಟಿದ್ದೀವಿ, ಈ ಕಡೆ ಕೇಳ್ತಾ ಇದ್ದೀವಿ, ಈ ಕಡೆ ಬಿಡ್ತಾ ಇದ್ದೀವಿ, ಈ ಕಡೆ ಕೇಳ್ತಾ ಇದ್ದೀವಿ, ಈ ಕಡೆ ಬಿಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಅಂದರೆ ಸತ್ತ ಮೇಲೆ ಮತ್ತೊಂದು ಜೀವಿತದ ಬಗ್ಗೆ ಯಾರಿಗೂ ಅರ್ಥ ಆಗಿಲ್ಲ ಪ್ರಿಯರೇ. ಸತ್ತ ಮೇಲೆ ಮತ್ತೊಂದು ಬದುಕಿನ ಬಗ್ಗೆ, ಸತ್ತ ಮೇಲೆ ಇನ್ನೊಂದು ಜೀವಿತದ ಬಗ್ಗೆ ಯಾರಿಗೂ ಅರ್ಥ ಆಗಿಲ್ಲ. ನಿತ್ಯ ಜೀವಿತದ ಬಗ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಕೇವಲ ಈ ಲೋಕದ ಬಗ್ಗೆ, ಈ ಲೋಕದಲ್ಲಿ ಸಂತೋಷದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಅದಕ್ಕೆ ಯೇಸು ಪ್ರಭು ಹುಟ್ಟಿದ್ದಾನೆ, ನಾವು ಸಂತೋಷ ಪಡೋಣ, ಉಲ್ಲಾಸ ಪಡೋಣ, ಹಬ್ಬ ಮಾಡೋಣ, ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್, ಕೇಕ್ ಕಟ್ ಮಾಡು, ಆಮೇಲೆ ಏನಪ್ಪ ಬಿರಿಯಾನಿ ತಿನ್ನು, ನಾನೊಂದು ಪಾಕೆಟ್ ತಿಂತೀನಿ, ನೀನೊಂದು ಪಾಕೆಟ್ ತಿನ್ನು, ಇನ್ನೇನು ಮಾಡೋಣ, ಜೈ ಅನ್ನೋಣ, ಜೈ ಅಂದ್ಬಿಡೋಣ, ನರಕದಲ್ಲಿ ಬಾಯಿ ಹೊಡ್ಕೊಳ್ಳೋಣ. ಇಲ್ಲೇನು ಜೈ, ಅಲ್ಲೇನು ಬಾಯಿ ಬಡ್ಕೊಳ್ಬೇಕಾಗತ್ತೆ. ಇಲ್ಲಿ ಇಷ್ಟ ಬಂದಾಗೆ ತಿಂದು ಕುಡಿಯೋದಲ್ಲ, ಅಲ್ಲಿದೆ ನಿನ್ನ ಕೆಲಸ. ಇಲ್ಲೇನಿದೆಯಪ್ಪ, ಇಷ್ಟ ಬಂದಾಗೆ ತಿಂದಿದ್ದೀಯಾ, ಇಷ್ಟ ಬಂದಾಗೆ ಕುಡಿದಿದ್ದೀಯಾ, ನಮ್ಮ ಹಬ್ಬಪ್ಪ ಅಂತ ಹೇಳ್ಕೊಂಡಿದ್ದೀನಿ. ನಿಮ್ಮ ಹಬ್ಬನೇ, ಯಾಕೆ ಮಾಡಿದ್ದೀಯ ನಿಮ್ಮ ಹಬ್ಬ? ಕೆಲವರು ಮತ್ತರಿದ್ದಾರೆ ಪ್ರೇರ, ನಾವು ಸನಾತನ ಕ್ರೈಸ್ತರು ಅಂತ ಹೇಳ್ಕೊಳ್ತಾರೆ, ಮತ್ತಿನಲ್ಲಿದ್ದಾರೆ. ಏನ್ರಿ, ದೇವರ ವಾಕ್ಯವನ್ನು ಕಲಿತು ಧ್ಯಾನ ಮಾಡಿ ಸಮಾಜವನ್ನು ಕಾಪಾಡುವಂಥ, ಸಮಾಜವನ್ನು ಉದ್ಧಾರ ಮಾಡುವಂಥ ಕ್ರೈಸ್ತರೇ ಕೆಲವರು ಏನು ಮಾಡ್ತಾರೆ ಅಂದರೆ ಡಿಸ್ಕೋ ಡ್ಯಾನ್ಸ್ಗಳು. ಏನ್ರಿ, ಎಲ್ಲರೂ ಸೇರಿ ಬನ್ನಿರಿ ಕುಣಿರಿ, ಡ್ಯಾನ್ಸ್ ಮಾಡೋಣ, ಯಾಕೆಂದರೆ ಹಬ್ಬ ಬಂದಿದೆ, ಕುಣಿಯೋಣ, ತಿನ್ನೋಣ, ಎಂಜಾಯ್ ಮಾಡೋಣ ಅಂತೇಳಿ ಡಿಸ್ಕೋ ಡ್ಯಾನ್ಸ್ಗಳು, ಆ ಡ್ಯಾನ್ಸ್ಗಳು ನೋಡಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ಸಮಾಜ ಉದ್ಧಾರ ಆಗುತ್ತಾ, ಸಮಾಜ ಹಾಳಾಗುತ್ತಾ? ಅಲ್ಲಿ ಸತ್ತೋಗಿರುವಂಥ ವ್ಯಕ್ತಿ ನೋಡುವಾಗ ಒಬ್ಬ ಐಶ್ವರ್ಯವಂತನು ಒಂದೇ ಒಂದು ಕ್ಷಣದಲ್ಲಿ ಪಾತಾಳಕ್ಕೆ ಹೋಗಿದ್ದಾನಲ್ಲಿ ಬಾಯಿ ಬಡ್ಕೊಳ್ತಾನೆ. ಯಾಕೆ? ಭೂಲೋಕದಲ್ಲಿ ಸುಖ, ನರಕದಲ್ಲಿ ಯಾತನೆ. ಯಾಕೆ ಹೋಗಿದ್ದಾನಂತ ನೋಡುವಾಗ ಪಾಪದಲ್ಲಿದ್ದಾನೆ, ಪಾಪದಲ್ಲಿ ಸತ್ತೋಗಿದ್ದಾನೆ. ಪಾಪದಲ್ಲಿ ಸತ್ತಂಥ ಪ್ರತಿಯೊಬ್ಬರಿಗೆ ಸಿಗುವಂಥ ಸಂಬಳ ಮರಣ. ಅದು ಎರಡನೇ ಮರಣ. ಅದನ್ನು ತಪ್ಪಿಸ್ಬೇಕು, ಅಲ್ಲಿಂದ ಬಿಡಿಸ್ಬೇಕಲ್ಲ. ಅಂದರೆ ನಿನ್ನನ್ನು ನಿತ್ಯ ಲೋಕಕ್ಕೆ ಸೇರಿಸ್ಬೇಕಾದ್ರೆ, ನಿನ್ನನ್ನು ಪರಲೋಕಕ್ಕೆ ಸೇರಿಸ್ಬೇಕಾದ್ರೆ, ನಿನಗೆ ನಿತ್ಯ ಜೀವಿತ ಕೊಡಬೇಕಾದ್ರೆ ಪಾಪದಿಂದ ನೀನು ಇರುಕೂಡ್ದು, ಪಾಪದಲ್ಲಿ ನೀನು ಸಾಯಬಾರ್ದು. ಪಾಪದಲ್ಲಿ ಸತ್ತೋದ್ರೆ ಪರಲೋಕ ಸಿಗಲ್ಲ, ನಿತ್ಯ ಲೋಕ ಸಿಗಲ್ಲ. ಆ ನಿತ್ಯಲೋಕ ಸಿಗಬೇಕು, ನಿತ್ಯಲೋಕದಲ್ಲಿ ಮಹಾ ಆನಂದವನ್ನು ಪಡ್ಕೊಳ್ಬೇಕಾದ್ರೆ ಈ ಪಾಪವನ್ನು ತೊಳ್ಕೊಳ್ಬೇಕಾದ್ರೆ ಯೇಸು ಕ್ರಿಸ್ತರು ಬರಬೇಕು. ಅದಕ್ಕೆ ಬಂದಿದ್ದಾನೆ ಮಹಾ ಆನಂದವನ್ನು ಉಂಟು ಮಾಡುವಂಥ ವ್ಯಕ್ತಿ, ರಕ್ಷಕನು, ಮಹಾ ಸಂತೋಷವನ್ನು ಕೊಡುವಂಥ ರಕ್ಷಕನು ಬಂದಿದ್ದಾನೆ. ಬಂದಿರುವಂಥ ಆತನನ್ನು ನೀನು ತಿಳ್ಕೊಂಡು, ಅರ್ಥ ಮಾಡಿಕೊಂಡು, ಆತನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಬದುಕಬೇಕಲ್ಲ. ಯಾರು ಬದುಕ್ತಾ ಇದ್ದೀವಿ, ಬದುಕೋರು ಯಾರಿದ್ದಾರೆ ಅಂತ ನೋಡುವಾಗ ಎಲ್ಲರೂ ಹೊಟ್ಟೆಪಾಡಿಗೋಸ್ಕರನೇ ತವಕ ಪಡ್ತಾ ಇದ್ವಿ. ಎಲ್ಲರಿಗೂ ಬೇಕಾದದ್ದು ಹೊಟ್ಟೆಪಾಡಿಗೋಸ್ಕರನೇ ಈ ಲೋಕದಲ್ಲಿ ತವಕ. ಎಲ್ಲರೂ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಎಲ್ಲರಿಗೂ ಏನು ಹುಚ್ಚು ಹಿಡಿದಿದೆ ಅಂತ ನೋಡುವಾಗ ಈ ಲೋಕದ ಬಗ್ಗೆ ತವಕ ಇದೆ ರೀ. ಸ್ವರ್ಗಕ್ಕೆ ಹೋಗ್ತೀವ ಪ್ರಿಯರೇ? ಅದಕ್ಕೆ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಕರ್ಕೊಂಡು ಬಂದಿದ್ದಾರೆ. ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಯಾಕೆಂದರೆ ನೀನು ಎಷ್ಟು ಪಾಪ ಮಾಡಿದೆಯೋ ಪಾಪದ ಪಟ್ಟಿ ನನ್ನಲ್ಲಿದೆ. ನಿನ್ನ ಪಾಪ ಎಲ್ಲ ಕ್ಷಮಿಸಿದ್ದೀನಿ, ಇನ್ಮೇಲೆ ನೀನು ಪಾಪ ಮಾಡಬೇಡ ಅಂದಾಗ ಪ್ರಿಯರ ದೇವ್ರ ಮಕ್ಕಳೇ, ಅಲ್ಲಿರುವಂಥ ಶಾಸ್ತ್ರಿಗಳು ಅವ್ರು ಏನನ್ನಂಥ ಮಾತು ಏನಂತ ಹೇಳಿದ್ರು ಗೊತ್ತಾ? ನೀನು ದೇವದೂಷಣೆ ಮಾಡ್ತಾ ಇದ್ದಾನೆ. ದೇವದೂಷಣೆ ಮಾಡಿದ್ದಾನ? ಯೇಸು ಪ್ರಭು ದೇವದೂಷಣೆ ಮಾಡಿದ್ದಾನ?
ಯಾಕೆಂದರೆ ಯೇಸುಪ್ರಭು ಲೋಕ ರಕ್ಷಕನು, ಪಾಪ ವಿಮೋಚನಕನು, ದೈವ ಕುಮಾರನು. ಆತನಿಗೆ ಸರ್ವ ಅಧಿಕಾರ ಇದೆ. ಸರ್ವ ಅಧಿಕಾರವನ್ನು ಪಡ್ಕೊಂಡಿರುವಂಥ ಆತನು ಪಾಪವನ್ನು ಕ್ಷಮಿಸುವಂಥ ಅಧಿಕಾರ ಇಲ್ವಾ? ಪಾಪವನ್ನು ಕ್ಷಮಿಸುವಂಥ ಅಧಿಕಾರ ಕೂಡ ಆತನಿಗಿದೆ. ಎರಡನೇದಾಗಿ, ಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯರಿಗೆ ಪಾಪ ಕ್ಷಮಾಪಣೆ ಬರಬೇಕಾದ್ರೆ ಆತನು ಬಲಿಯಾಗಬೇಕು. ಯಾಕೆಂದರೆ ಅಲ್ಲಿ ಒಂದು ಮಾತು ಬಳಸ್ತಾನಲ್ಲ, ಏನದು ಒಂದು ಮಾತದು, ಇವನು ತನ್ನ ಮಂಚವನ್ನು ಎತ್ಕೊಂಡು ಹೋಗಲಿ ಅನ್ನುವಂಥದ್ದು ಸುಲಭನ, ತನ್ನ ಹಾಸಿಗೆಯನ್ನು ಎತ್ಕೊಂಡು ಹೋಗಲಿ ಅಂತ ಹೇಳುವಂಥದ್ದು ಸುಲಭನ, ಅಥವಾ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳುವಂಥದ್ದು ಸುಲಭನ? ತನ್ನ ಹಾಸಿಗೆಯನ್ನು ಹೊತ್ಕೊಂಡು ಹೋಗು ಎನ್ನುವಂಥದ್ದು ಸುಲಭ, ದೊಡ್ಡ ಕೆಲಸ ಅಲ್ಲ ಅದು. ರೋಗ ನಿವಾರಣೆ ಮಾಡುವಂಥದ್ದು ದೇವರಿಗೆ ಸುಲಭ, ದೊಡ್ಡ ಕೆಲಸ ಅಲ್ಲ. ಆದರೆ ಪಾಪ ಎಂಬ ರೋಗ ಇದೆಯಲ್ಲ, ಇದನ್ನು ನಿವಾರಣೆ ಮಾಡಬೇಕಾದ್ರೆ ಆತನು ಬಲಿಯಾಗಬೇಕು. ಯಾರು? ಯೇಸು ಕ್ರಿಸ್ತರು ರಕ್ತ ಸುರಿಸಬೇಕು, ಯೇಸು ಕ್ರಿಸ್ತರು ಪ್ರಾಣ ತ್ಯಾಗ ಮಾಡಬೇಕು, ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಬೇಕು, ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಬೇಕು. ಶಿಲುಬೆ ಮರಣ ಹೊಂದಿದರೆ ಈ ಲೋಕಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥ ಮಾರ್ಗ ಬರುತ್ತೆ. ಈ ಲೋಕಕ್ಕೆ ರಕ್ಷಣೆ ಮಾರ್ಗ, ಈ ಲೋಕಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥ ಮಾರ್ಗ. ಆ ಪಾಪ ಕ್ಷಮಾಪಣೆ ಮಾರ್ಗದಲ್ಲಿ ನಾವು ಬಂದರೆ, ನಮ್ಮ ಪಾಪಗಳನ್ನು ತೊಳ್ಕೊಂಡು ಆ ಮಾರ್ಗದಲ್ಲಿ ಬಂದರೆ, ಆವಾಗ ಪ್ರಿಯರ ದೇವರ ಮಕ್ಕಳಿಗೆ ರಕ್ಷಣೆ ಸಿಗುತ್ತೆ. ಈ ರಕ್ಷಣೆ ಮಾರ್ಗದಲ್ಲಿ ಸಾಯೋ ತನಕ ನಡೆದರೆ, ಒಂದು ವೇಳೆ ಸತ್ತೋದರೆ ಏನ್ರಿ, ರಕ್ಷಣೆ ಮಾರ್ಗದಲ್ಲಿ ನಡೆದು ಸತ್ತೋದರೆ, ಆವಾಗ ಪ್ರಿಯರ ದೇವರ ಮಕ್ಕಳಿನ ಪರಲೋಕವನ್ನು ಪಡ್ಕೊಳ್ತೀವಿ. ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಪರದೇಶಿಗೆ ಹೋಗ್ತೀವಿ. ಪರದೇಶಿಯಲ್ಲಿ ಯಾವಾಗಲೂ ಸಂತೋಷ ಇರುತ್ತೆ. ಏನ್ರಿ, ಯೇಸು ಕ್ರಿಸ್ತರು ಎರಡನೇ ಆಗಮನ ಬಂದಾಗ, ಏನ್ರಿ ಎರಡನೇ ಆಗಮನ ಬರುತ್ತಲ್ವ, ಆವಾಗ ಪ್ರತಿಯೊಬ್ಬರಿಗೆ ಪರಲೋಕ. ಆ ಪರಲೋಕದಲ್ಲಿ ಮಹಾ ಆನಂದ, ಯಾವಾಗಲೂ ಆನಂದ, ಯಾವಾಗಲೂ ಸಂತೋಷವಾಗಿರ್ತೀವಿ ಪ್ರಿಯರ ದೇವ್ರ ಮಕ್ಕಳು. ಯಾವಾಗಲಂದರೆ ಎಷ್ಟು ಕೋಟಿ ವರ್ಷ, ಎಷ್ಟು ಕೋಟಿ ವರ್ಷಗಳಂದರೆ ಒಂದು ಸರಿ ಆಲೋಚನೆ ಮಾಡಿ. ಕೋಟ್ಯಾನು ಕೋಟಿ ವರ್ಷಗಳು, ಎಷ್ಟು ವರ್ಷಗಳಾದರೂ ಕೂಡ ಏನ್ರಿ ಅಲ್ಲಿ ಮುಕ್ತಾಯವಿಲ್ಲ, ಕೊನೆಯಿಲ್ಲ, ಕೊನೆಯಿಲ್ಲ. ಆತ್ಮ ಸಾಯುವುದಿಲ್ಲ, ಬೆಂಕಿ ಹಾರುವುದಿಲ್ಲ. ನರಕಕ್ಕೆ ಹೋದರೆ ಅಲ್ಲಿ ಕೊನೆಯಿಲ್ಲ, ಸ್ವರ್ಗಕ್ಕೆ ಹೋದರೆ ಇಲ್ಲೂ ಕೂಡ ಮುಕ್ತಾಯವಿಲ್ಲ. ಯಾವಾಗಲೂ ಆನಂದ, ಯಾವಾಗಲೂ ಸಂತೋಷ. ಅಂಥ ಸಂತೋಷವನ್ನು ಕೊಡೋರು ಯಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು. ಶಾಶ್ವತವಾದಂಥ ಸಂತೋಷ, ಪರಿಪೂರ್ಣವಾದಂಥ ಸಂತೋಷವನ್ನು ಪಡ್ಕೊಳ್ಬೇಕು. ಅದು ಯಾರು ಕೊಡುವಂಥದ್ದು? ಯೇಸು ಕ್ರಿಸ್ತರು ಕೊಡುವಂಥದ್ದು. ಅದಕ್ಕೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತಿರುತ್ತೆ, ಅದನ್ನು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನವನ್ನು ನೋಡಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 15:11. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಅಂದರೆ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕು. ನಿಮ್ಮ ಆನಂದವು ಮಹಾ ಆನಂದ, ಮಹಾ ಸಂತೋಷವೆನ್ನುವಂಥದ್ದು ಇದೆಯಲ್ಲ, ನಾನು ಕೊಡೋದಕ್ಕೆ ಬಂದಿದ್ದೀನಿ, ಅದು ನೀವು ಪಡ್ಕೊಳ್ಳಿ, ಅದು ನೀವು ಪರಿಪೂರ್ಣವಾಗಿ ಪಡ್ಕೊಳ್ಬೇಕು. ಪರಿಪೂರ್ಣ. ಈ ಲೋಕದಲ್ಲಿ ಏನ್ರಿ, ಈ ಲೋಕದಲ್ಲಿ ಸಂತೋಷ ಆನಂದ ಇರುತ್ತಾ? ಈ ಲೋಕದಲ್ಲಿ ಸಂತೋಷ ಎನ್ನುವಂಥದ್ದು, ದುಃಖ ಎನ್ನುವಂಥದ್ದು ಎರಡೂ ಕೂಡ ಏನ್ರಿ ಚಕ್ರಗಳ ಹಾಗೆ ಇರುತ್ತೆ ರೀ ಪ್ರಿಯರ ದೇವ್ರ ಮಕ್ಕಳಿನ. ಬೈಕ್ ಇದೆಯಲ್ವ, ಬೈಕಿಗೆ ಎಷ್ಟು ಚಕ್ರಗಳಿದೆ? 2 ಚಕ್ರಗಳಿದೆ, ಹೌದಲ್ವ? ಕಾರಿಗೆ 4 ಚಕ್ರಗಳಿರ್ಬೋದು, ಇನ್ನು ಲಾರಿಗೆ ಒಂದು 10 ಚಕ್ರ ಇರ್ಬೋದು, ಬಸ್ಸಿಗೆ 10 ಚಕ್ರ ಇರ್ಬೋದು. ಒಟ್ಟಿನಲ್ಲಿ 2 ಸೈಡಲ್ಲಿ ಚಕ್ರಗಳಿರಬೇಕಾ? 2 ಸೈಡಲ್ಲಿ ಇರಬೇಕಾ? ಇವೇನಪ್ಪ ಅಂತ ನೋಡುವಾಗ ನಮ್ಮ ಜೀವಿತದಲ್ಲಿ ಕಷ್ಟ ಸುಖಗಳು ಎನ್ನುವಂಥದ್ದು ಎರಡೂ ಇರುತ್ತೆ ಮನೆಯಲ್ಲಿ ಕೊನೆ ತನಕ. ಅಂದರೆ ನಮ್ಗೆ ಯಾವಾಗಲೂ ಸುಖ ಬೇಕು ಅಂದರೆ ಸುಖ ಇರಲ್ಲ, ಆಲೋಚನೆ ಮಾಡೋಣ, ತಪ್ಪೇನಿಲ್ಲ. ಆದರೆ ಅದನ್ನು ಆಶಿಸ್ಕೊಂಡು ಸುಖ ಅಂತೇಳಿ ಎದುರು ನೋಡ್ತಾ ಇದ್ದರೆ ಸುಖ ನಿಮ್ಮ ಹತ್ರ ಬರೋದೇ ಇಲ್ಲ, ಓಡೋಗ್ತಾ ಇರುತ್ತೆ. ಬಂದಾಗ ಅನುಭವಿಸ್ರಿ, ಇಲ್ಲ ಅಂದರೆ ದೇವರು ಧ್ಯಾನದಲ್ಲಿರಿ ಪ್ರಿಯರೇ. ಬರುತ್ತಾ? ದೇವರು ಸ್ತೋತ್ರ ಹೇಳಿ, ಹಬ್ಬ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀರಿ ದೇವರು, ನಿಮ್ಗೆ ಸ್ತೋತ್ರ ದೇವರೇ. ಪ್ರಿಯರ ದೇವ್ರ ಮಕ್ಕಳಿರ, ಇವಾಗ ಶೋಧನೆಗಳು ಕಷ್ಟಗಳಿರುತ್ತೆ. ನಮಗೊಂದು ಸಂತೋಷ ಏನಪ್ಪ ಅಂತ ನೋಡೋ, ಮನೆಯಲ್ಲಿ ನನ್ನ ಮೊಮ್ಮಗ ಬಂದು ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತಾನೆ, ತಾತಂದು ಬರ್ತಾ, ಎಷ್ಟು ಆನಂದ ಅಂದರೆ ಎಷ್ಟು ಕೋಟಿ ಕೊಟ್ಟರು ಕೂಡ ಆನಂದ ಸಿಗಲ್ಲ. ಮೊಮ್ಮಗನ ಇನ್ನು ಬೇರೆ ಮಕ್ಕಳು ಬಂದು ತಾತಂದ್ರೆ ಅದೊಂದು ರೀತಿಯಲ್ಲಿ ಇರುತ್ತೆ ವಿನಃ, ಸ್ವಂತ ಮೊಮ್ಮಗನೇ ಬಂದು ತಾತಯ್ಯ ಅಂದ್ರೆ ಅದು ಹೆಂಗಿರುತ್ತೆ ಹೇಳಿ?
ತಂದೆಗೆ ಬಂದು ಅಪ್ಪಾಜಿ ಅಂತ, ತಂದೆಗೆ ಬಂದು ಅಪ್ಪ 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 ಅಂತ ಒಂದು ರೀತಿಯಲ್ಲಿ ಕರೆದಾಗ ಹೇಗಿರುತ್ತೆ ಹೇಳಿ? ತಾಯಿಗೆ ಒಂದು ಅಂತಹ ಆನಂದ, ಒಂದು ರೀತಿಯಲ್ಲಿ ಆನಂದ, ಇನ್ನೊಂದು ರೀತಿಯಲ್ಲಿ ಕಷ್ಟಗಳು ಎರಡೂ ಇರುತ್ತೆ ಪ್ರಿಯರ ದೇವ್ರ ಮಕ್ಕಳಿಗೆ. ಅಂದರೆ ಈ ಲೋಕದಲ್ಲಿ ಕಷ್ಟ ಸುಖ ಅನ್ನೋದು ಎರಡೂ ಜೊತೆಯಾಗಿರುತ್ತೆ. ಅದು ಇದೆ ಅಂತ, ಕಷ್ಟ ಇದೆ ಅಂತೇಳಿ ದುಃಖದಲ್ಲಿರೋದು ಬೇಡ, ಸುಖವಾಗಿದ್ದೀವಿ ಅಂತೇಳಿ ಯಾವಾಗಲೂ ಸಂತೋಷ ಪಡೋದು ಆನಂದ ಪಡೋದು ಕೂಡ ಬೇಡ ಪ್ರಿಯ. ಇದೆಯಾ ದೇವ್ರ ಸ್ತೋತ್ರವಾಗಲಿ, ಇದೆಯಾ ದೇವ್ರ ಸ್ತೋತ್ರವಾಗಲಿ. ಆದರೆ ಪ್ರಿಯರೇ, ಯಾವಾಗಲೂ ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿ ಸೇವೆಯಲ್ಲಿದ್ದಾಗ ಮಹಾ ಆನಂದವೆನ್ನುವಂಥದ್ದು ಎಲ್ಲಿ ಸಿಗುತ್ತೆ? ಎಲ್ಲಿ ಸಿಗುತ್ತೆ? ಪರಲೋಕದಲ್ಲಿ ಸಿಗುತ್ತಾ? ಈ ಲೋಕದಲ್ಲಿ ಇರುತ್ತೆ? ಈ ಲೋಕದಲ್ಲಿ ಪ್ರಿಯರ ದೇವ್ರ ಮಕ್ಕಳಿಗೆ ಏನಿಲ್ಲ. ಇವಾಗ ಮರಿಯಮ್ಮಳಿಗಿದ್ದಾಳೆ, ಮರಿಯಮ್ಮಳಿಗೆ ಆಶೀರ್ವಾದ ಬರುತ್ತೆ. ಎಂಥ ಆಶೀರ್ವಾದ ಅಂತ ನೋಡುವಾಗ, ದಯಾ ಪ್ರಾಪ್ತಳೆ, ನಿನಗೆ ಶುಭವಾಗಲಿ, ದೇವರ ದಯ ಹೊಂದಿದವಳೆ ನಿನಗೆ ಶುಭವಾಗಲಿ. ಮರಿಯಳೇ, ದೇವರ ದಯ ಹೊಂದಿದವಳೆ ನಿನಗೆ ಶುಭವಾಗಲಿ. ಏನಾಗಿದೆ ಅಂತ ನೋಡುವಾಗ, ಯೋಸೇಫನಿಗೆ ನಿಶ್ಚಿತಾರ್ಥವಾಗಿದೆ ಪ್ರಿಯರೇ, ಯೋಸೇಫನಿಗೆ ನಿಶ್ಚಿತಾರ್ಥವಾಗಿದೆ. ನಿಶ್ಚಿತಾರ್ಥವಾದ ಮೇಲೆ ದರ್ಶನ ಬಂದಿದೆ. ನಿಶ್ಚಿತಾರ್ಥವಾದ ಮೇಲೆ ದರ್ಶನ ಬಂದಿದೆ. ಏನು ದರ್ಶನ? ಅಮ್ಮ, ನೀನೊಬ್ಬ ಮಗನನ್ನು ಅಡಿತೀಯಮ್ಮ. ನೋಡಿ ಒಂದು ಸಾರಿ ಲೂಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ನೇ ವಚನ. 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಕರ್ತನು ನಿನ್ನ ಸಂಗಡ. ಏನಪ್ಪ ಅದು ಆಶೀರ್ವಾದ ಏನಪ್ಪ ಅಂತ ನೋಡುವಾಗ, ನೋಡಿ ಕೆಳಗಡೆ ಮಾತು, ಆ ದೂತನ ಆಕೆಗೆ, ಮರಿಯಳೆ ಹೆದರಬೇಡ, ನಿನಗೆ ದೇವರ ದಯ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು, ಪರತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಪವಿತ್ರ ಶಿಶುವು ದೇವರ ಮಗನೆನಿಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಸಬೇತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಒಟ್ಟಿನಲ್ಲಿ ನೋಡಿ, ದೇವರ ಕೃಪೆ ಮೂಲಕಮ್ಮ ನೀನು ಗರ್ಭಿಣಿ ಆಗ್ತಾಯಿದೆ ಅಂತ. ನೋಡಿ ಪ್ರಿಯರ ದೇವರ ಮಕ್ಕಳಿರ, ಇವಾಗ ನಿಶ್ಚಿತಾರ್ಥವಾದ ಮೇಲೆ, ಒಬ್ಬ ಪುರುಷನಿಗೆ ನಿಶ್ಚಿತಾರ್ಥವಾದ ಮೇಲೆ ಯೌವನ ಸ್ತ್ರೀ, ಒಬ್ಬ ಕನ್ನಿಕೆ ನಿಶ್ಚಿತಾರ್ಥ ಆಗಿರ್ತಾರಲ್ಲ, ನಿಶ್ಚಿತಾರ್ಥ ಆದಮೇಲೆ ಅವರ ಆಲೋಚನೆ ಏನಿರುತ್ತೆ ಪ್ರಿಯರೇ? ನಿಶ್ಚಿತಾರ್ಥ ಆದಮೇಲೆ ಪುರುಷನಿಗೂ ಆ ಕನ್ನಿಕೆಗೂ ಏನು ಆಲೋಚನೆ? ಇವತ್ತಿಗೆ ಮದುವೆ ಆಗುತ್ತೆ, ಚೆನ್ನಾಗಿ ಸಂಸಾರ ಮಾಡೋಣ, ಹಾಯಾಗಿ ಜೀವಿಸೋಣ, ಭಕ್ತಿಯಿಂದ ಇರೋಣ. ಓಕೆ, ಆಮೇಲೆ ಲೌಕಿಕವಾದಂಥ ಆಲೋಚನೆಗಳಿರುತ್ತೆ, ಬರಲ್ವಾ? ನಿಶ್ಚಿತಾರ್ಥವಾದ ಮೇಲೆ ಮದುವೆ ಆಗುತ್ತೆ, ಇನ್ನು ಸಂಸಾರ ಸ್ಟಾರ್ಟ್ ಆಗುತ್ತೆ, ಇದೇ ಅಲ್ವಾ ಆಲೋಚನೆ. ಆಕೆ ಭಕ್ತಿಯಲ್ಲಿದ್ದಾಳೆ, ಪರಿಶುದ್ಧಳು, ಶ್ರೇಷ್ಠಳು. ಆ ಸಂದರ್ಭದಲ್ಲಿ ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ, ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ, ನಿನಗೆ ಶುಭವಾಗಲಿ. ದೇವರ ಆಶೀರ್ವಾದ ಹೊಂದಿದ್ದೀಯಮ್ಮ, ದೇವರ ದಯೆ ಅಂದಾಗ ಪ್ರಿಯರ ದೇವರ ಮಕ್ಕಳಿನ ಆಕೆ ಜೀವಿತದಲ್ಲಿ ಏನಾಗಿದೆ ಅಂತ ನೋಡುವಾಗ, ಯೋಸೇಫನಿಗೆ ನಿಶ್ಚಿತಾರ್ಥವಾಗಿದ್ದಾಳೆ. ಅದೇ ಸಮಯದಲ್ಲಿ ದೇವದೂತನು ಬಂದು ದರ್ಶನ ಕೊಟ್ಟು, ಏನ್ರಿ, ದೇವರ ದಯ ಹೊಂದಿದ್ದಾಳೆ. ದೇವರ ದಯ ಹೊಂದಿದ್ದಾನಂದರೆ ಹೇಗೆ? ಅದು ಏನು ಅಂದ್ಕೊಳ್ತೀವಿ ಪ್ರಿಯರೇ? ದೇವರ ದಯ ಬಂತಮ್ಮ ನಿಮಗೆ ಅಂದರೆ, ಅಮ್ಮ ದೇವರ ದಯ ಬಂತಮ್ಮ, ಅಮ್ಮ ದೇವರ ದಯ ಸಿಕ್ತಮ್ಮ, ನಿಮ್ಗೆ ದೇವರ ಆಶೀರ್ವಾದ ಬಂತಮ್ಮ. ಅಯ್ಯ, ದೇವರ ಆಶೀರ್ವಾದ ಅಂದರೆ ಏನಪ್ಪ ಇದು ನೋಡ್ತೀರಾ ನೀವೆಲ್ಲರೂ? ದೇವರ ಆಶೀರ್ವಾದ ಅಂದರೆ ನಾವೆಲ್ಲರೂ ಏನಿದು ನೋಡ್ತೀವಿ? ನಮಗೆ ಮನೆ ಇಲ್ಲ, ಮನೆ ಕಟ್ಕೊಡ್ತೀರಾ? ನಮಗೆ ಉದ್ಯೋಗ ಇಲ್ಲ, ಉದ್ಯೋಗನ ಕೊಡ್ತೀರಾ? ದೇವರ ಆಶೀರ್ವಾದ ಅಂತ ಹೇಳಿದ್ದೀರಲ್ಲ, ದೇವರ ಆಶೀರ್ವಾದ ಅಂತ ಹೇಳಿದ್ದೀರಾ. ಓಕೆ ದೇವರು ನಿಮ್ಗೆ ಸ್ತೋತ್ರವಾಗಲಿ. ಇವಾಗ ನನ್ನ ಮಗಳಿಗೆ ಮದುವೆ ಆಗಿಲ್ಲ, ಸುಮಾರು 10 ವರ್ಷದಿಂದ ಹುಡುಗನ ನೋಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಏನು ಮಾಡ್ತೀರಾ ದೇವರೇ? ಕೊಡಿ ಮತ್ತೆ. ಉದ್ಯೋಗ ಇಲ್ಲ, ಕೊಡಿ ಮತ್ತೆ. ಸಂಪಾದನೆ ಇಲ್ಲ, ಕೊಡಿ ಮತ್ತೆ.
ಇದೇ ಕೇಳ್ತೀವ? ನಮ್ಮ ಆಲೋಚನೆಗಳಿದೆ ನಾನು ಎಷ್ಟೇ ಇರುತ್ತೆ ಪ್ರೇಯರ್. ದೇವರ ಆಶೀರ್ವಾದ ಅಂದರೆ ಇಲ್ಲಿ ಎಲ್ಲರೂ ಕೂಡ ಹೀಗೇ ಅಂದ್ಕೊಳ್ತಾರೆ. ಹಾಗಲ್ಲ. ಅಲ್ಲಿ ಯೋಸೇಫನಿಗೆ ನಿಶ್ಚಿತಾರ್ಥವಾಗಿದೆ. ಎರಡನೇದಾಗಿ ಬಂದು ದೇವದೂತನು ಬಂದು, ನೀನು ದೇವರ ದಯ ಹೊಂದಿದೆಯಮ್ಮ, ನೀನು ಗರ್ಭವತಿ ಆಗ್ತೀಯ. ಹೇಗೆ? ನಿನ್ನ ಗಂಡನ ಮೂಲಕ ಅಲ್ಲಮ್ಮ, ದೇವರ ಕೃಪೆ ಮೂಲಕ. ಅದು ಹೇಗೆ? ಅದು ದೇವರ ಆಶೀರ್ವಾದ. ಆಯ್ತು. ಗಂಡನೇನಂತಾನೆ ಇವಾಗ? ಯೋಸೇಫನಿದ್ದಾನಲ್ಲ, ಗಂಡನ ಏನಂದ್ಕೊಳ್ತಾನೆ ಇವಾಗ? ಗರ್ಭಿಣಿ ಆದ ಮೇಲೆ ಗಂಡನಾದ ಯೋಸೇಫನೇನಂದ್ಕೊಳ್ತಾನೆ? ಗೊತ್ತಾದ ಮೇಲೆ ಈಕೆಯನ್ನು ಬಿಟ್ಟು ಬಿಡಬೇಕಂದ್ರೆ ಯಾವ ರೀತಿಯಲ್ಲಿ ನೋಡಿರ್ಬೋದು ಆತನು ಆಕೆಯನ್ನು? ಹೇಗೆ ನೋಡಿರ್ಬೋದು? ಈಕೆ ಬಂದು, ಇಲ್ಲ ರೀ, ದೇವ್ರ ಕೃಪೆಯಿಂದ ನಾನು ಗರ್ಭಿಣಿಯಾಗಿದ್ದೀನಿ, ಲೋಕರಕ್ಷಕನು ಹುಡ್ತಾನಂತೆ. ಮುಂಚಿತವಾಗಿ ಯಾರಾದರೂ ಪ್ರವಾದಿಗಳು ಬಂದು ಹೇಳಿದ್ದಾರಾ? ಮುಂಚಿತವಾಗಿ ಈಕೆ ಮರಿಯಳು ದೇವರ ಕೃಪೆ ಹೊಂದಿದ್ದಾಳೆ, ದೇವ್ರ ಕೃಪೆ ಮೂಲಕ ಗರ್ಭವನ್ನು ಧರಿಸ್ತಾ ಇದ್ದಾಳೆ, ಈಕೆ ವಿಷಯದಲ್ಲಿ ಯಾರು ಕೂಡ ಅನುಮಾನ ಪಡಬೇಡಿ ಅಂತೇಳಿ ಯಾರಾದರೂ ಪ್ರವಾದಿ ಬಂದು ಏನ್ರಿ ತೋರಿಸಿದಾರಾ? ಇಲ್ಲ. ಇದೇ ಕುಟುಂಬದಲ್ಲಂತೇಳಿ ಯಾರಾದರೂ ಬಂದು ಹೇಳಿದಾರ? ಇಲ್ಲ. ದೇವದೂತನು ಬಂದು ಮರಿಯಮ್ಮಳಿಗೆ ದರ್ಶನ ಕೊಟ್ಟಿದ್ದಾನೆ ಅಷ್ಟೇ. ಮರಿಯಮ್ಮಳಿಗೆ ಮಾತ್ರ, ಆಕೆಗೆ ಮಾತ್ರ ಗೊತ್ತದು, ಗಂಡನಿಗೆ ಗೊತ್ತಿಲ್ಲ. ಗರ್ಭಿಣಿ ಆದಮೇಲೆ ಗಂಡನು ಮತ್ತೇನು ಮಾತಾಡ್ತಾನೆ ಪ್ರೇರೆ? ಗಂಡನಿಗೆ ಗೊತ್ತಾದ ಮೇಲೆ ಹೆಂಡತಿ ವಿಷಯದಲ್ಲಿ ಯಾವ ರೀತಿ ನೋಡ್ಕೊಳ್ತಾನೆ, ಹೇಗೆ ನೋಡ್ಕೊಳ್ತಾನೆ ಹೇಳಿ ಪ್ರೇರೆ? ಒಳ್ಳೆ ರೀತಿಯಿಂದ ನೋಡ್ತಾನೆ? ಆಕೆಯನ್ನು ಬಿಟ್ಟು ಬಿಡಬೇಕು ಎಂಬುವಂಥ ಆಲೋಚನೆ. ಮರಿಯಳನ್ನು ಬಿಟ್ಟು ಬಿಡಬೇಕು, ನನಗೆ ಬೇಡ ಅಂತ ಯಾಕೆ ಅಂದ್ಕೊಳ್ತಾ ಇದ್ದಾನೆ? ಏನೋ ತಪ್ಪು ಮಾಡಿದ್ದಾಳೆ. ಏನು ತಪ್ಪು ಮಾಡಿ ನಮ್ಗೆ ಗೊತ್ತಿಲ್ಲ. ಬೇಡ, ಈಕೆ ಸಹವಾಸನೇ ಬೇಡ, ಈಕೆ ಸಹವಾಸ ಬೇಡ, ಈಕೆ ಬೇಡ ಅಂತೇಳಿ ಗಂಡನ ಬಿಟ್ಟು ಬಿಡಬೇಕು ಎಂಬುವಂಥ ಆಲೋಚನೆ ಬಂದಾಗ ಆ ಮಹಿಳೆ, ಆ ತಾಯಿಗೆ ಹೇಗಿರುತ್ತೆ ಪ್ರಿಯರೇ? ಮರಿಯಮ್ಮನಿಗೆ ಹೇಗಿರುತ್ತೆ? ಮತ್ತು ದೇವರ ಆಶೀರ್ವಾದ ಅಲ್ವಾ? ದೇವರ ಆಶೀರ್ವಾದ ಪಡ್ಕೊಂಡಿದ್ದಾಳಲ್ವ? ದೇವರ ಆಶೀರ್ವಾದವನ್ನು ಪಡ್ಕೊಂಡ ಮೇಲೆ ಮನೆಯಲ್ಲಿ ಆಕೆಗೆ ಸಂತೋಷ ಇರಬೇಕಾ ಅಥವಾ ಕಷ್ಟ ಇರಬೇಕಾ ಪ್ರಿಯರೇ? ನಾವು ಅಂದುಕೊಳ್ತೀವಿ ಏನ್ರಿ ಸಂತೋಷವಾಗಿರ್ಬೇಕಂತ. ಆದರೆ ಅಲ್ಲಿ ನಡೆಯುವಂಥದ್ದು ಪ್ರಿಯರ ದೇವ್ರ ಮಕ್ಕಳಿರ ಮಹಾ ಸಂತೋಷ. ಅಂದರೆ ಸತ್ತ ಮೇಲೆ ಸಿಗುವಂಥ ಆನಂದ. ಈ ಲೋಕದಲ್ಲಿ ದೊಡ್ಡ ಭಾಗ್ಯವದು, ದೊಡ್ಡ ಅದೃಷ್ಟ ಅದು. ಅದು ಯಾವಾಗ ಗೊತ್ತಾಗುತ್ತೆ ನಮಗೆ? ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಈ ದೇವರ ವಾಕ್ಯಗಳ ಅರ್ಥ ಮಾಡಿಕೊಂಡಾಗ ಅರ್ಥ ಆಗುತ್ತೆ. ಎರಡನೇದಾಗಿ ಮುಖಾಮುಖಿಯಾಗಿ ಯಾವಾಗ ಗೊತ್ತಾಗುತ್ತೆ ಅಂತ ನೋಡುವಾಗ, ಈ ಲೋಕದಲ್ಲಿ ನಮ್ಮ ಪ್ರಾಣ ಬಿಟ್ಟ ಮೇಲೆ, ಅಂದರೆ ನಾವು ಮರಣ ಹೊಂದಿದ ಮೇಲೆ ಆವಾಗ ದೇವರೆಲ್ಲ ತೋರಿಸ್ತಾನೆ ಪ್ರಿಯರೇ. ನೀವು ಯಾವ ರೀತಿ ಕಷ್ಟಪಟ್ಟಿದ್ದೀರಾ ತಕ್ಕ ಹಾಗೆ ನಿಮಗೆ ಪ್ರತಿಫಲ. ಅಮ್ಮ ಮರಿಗಳೇ, ನೀನು ಎಷ್ಟು ಅವಮಾನ ಹೊಂದಿದೆಯಲ್ಲಮ್ಮ, ತಗೊಮ್ಮ, ನಿನಗೋಸ್ಕರ ಪರಲೋಕದಲ್ಲಿ ಜಾಗ ಇದೆ. ಅದು ಶಾಶ್ವತವಾದಂಥ ಜಾಗ. ಭೂಲೋಕದಲ್ಲಿ ಬಡವರಿಗೆ ಒಂದು ಜಾಗ ಕೊಟ್ಟರೆ ಅದು ತಾತ್ಕಾಲಿಕವಾದದ್ದು. ದೇವರು ಕೊಡುವಂಥದ್ದು ಜಾಗ ಇದೆಯಲ್ಲ, ಮನೆ ಇದೆಯಲ್ಲ, ಶಾಶ್ವತವಾದಂಥದ್ದು. ದೇವರು ಕೊಡುವಂಥ ಆನಂದ ಶಾಶ್ವತವಾದಂಥದ್ದು. ಅದು ಅಂಥ ಶಾಶ್ವತವಾದಂಥ ಆನಂದವನ್ನು, ಶಾಶ್ವತವಾದಂಥ ಮನೆ ಅಂದರೆ ದೇವರು ಪರಲೋಕದಲ್ಲಿ ಮನೆ ಕೊಡಲ್ವಾ? ಭೂಲೋಕದಲ್ಲಿ ಮನೆ, ಸರ್ಕಾರದವ್ರು ಕೊಡುವಂಥ ಮನೆ ಚಿಕ್ಕ ಮನೆ. ಆ ಚಿಕ್ಕ ಮನೆ ಕೊಟ್ಟಾಗ ಮಹಾ ಆನಂದ ಅಂದ್ಕೊಳ್ತೀವಿ, ಅದು ತಾತ್ಕಾಲಿಕವಾದಂಥ ಆನಂದ. ದೇವರು ಕೊಡುವಂಥ ಮನೆ ಪರಲೋಕದಲ್ಲಿದೆ, ಅದು ಅದ್ಭುತವಾದಂಥದ್ದು, ಅದು ಶಾಶ್ವತವಾದಂಥದ್ದು. ಅದು ಪಡ್ಕೊಂಡಾಗ ಯಾವಾಗಲೂ ಆನಂದವಾಗಿರ್ತೀವಿ. ಯಾಕೆಂದರೆ ನಿತ್ಯ ಲೋಕವನ್ನು ಪಡ್ಕೊಂಡಾಗ, ನಿತ್ಯ ಜೀವವನ್ನು ಪಡ್ಕೊಂಡಾಗ, ಮತ್ತೊಂದು ಜೀವಿತವನ್ನು ಮಹಿಮೆಯುಳ್ಳಂಥ ಜೀವಿತವನ್ನು ಪಡ್ಕೊಂಡಾಗ ಅಲ್ಲಿ ಸಿಗುವಂಥದ್ದು ಇದೆಯಲ್ಲ ಮಹಾ ಆನಂದ. ಅಂಥ ಆನಂದವನ್ನು ನಿಮಗೆ ಕೊಡುತ್ತೇನೆ, ಅದಕ್ಕೆ ಬಂದಿದ್ದೇನಂತೆ ಯೇಸು ಪ್ರಭು ಹೇಳುವಂಥ ಮಾತು ದೂತರ ಮೂಲಕ. ಮಹಾ ಆನಂದ. ಈ ಲೋಕದಲ್ಲಿ ಕಷ್ಟಗಳು, ಶೋಧನೆಗಳು, ಹಿಂಸೆಗಳು ಇರುತ್ತೆ. ಅದು ಬರುತ್ತೆ ಹೋಗುತ್ತೆ. ಬಂದಾಗ ನೀವು ಗೊಂದಲಕ್ಕೀಡಾಗಬೇಡಿ. ಅಯ್ಯೋ ಕಷ್ಟ, ಅಯ್ಯೋ ಶ್ರಮೆ, ಎಲ್ಲಿ ನೋಡಿದ್ರು ಶ್ರಮೆಗಳು. ಏನು ಮಾಡಲಿ, ಎಲ್ಲಿಗೆ ಹೋಗ್ಬೇಡಮ್ಮ, ಇದ್ದಲ್ಲೇ ಇರಮ್ಮ, ದೇವರ ಧ್ಯಾನದಲ್ಲಿ ಇರಮ್ಮ ಅಷ್ಟೇ. ಎಲ್ಲಿಗೆ ಹೋಗ್ತೀಯಮ್ಮ? ನಾನು ಎಲ್ಲಿಗೆ ಹೋಗ್ಲಯ್ಯ, ನನಗೆ ಗೊತ್ತಾಗ್ತಾ ಇಲ್ಲಯ್ಯ, ಎಲ್ಲಿಗೆ ಹೋಗಲಿ ಅಂತ ಕೆಲವ್ರು ಫೋನ್ ಮಾಡ್ತಾ ಇರ್ತಾರೆ. ಅಮ್ಮ ಎಲ್ಲಿಗೆ ಹೋಗಬೇಡಿ, ತಾಳ್ಮೆಯಿಂದಿರಿ, ಸರಿಯಾಗುತ್ತೆ. ಯಾಕಮ್ಮ ಹೋಗ್ತೀರಾ ನೀವು? ಎಲ್ಲಿಗಮ್ಮ ಹೋಗ್ತೀರಾ? ಶೋಧನೆಗಳು ನಿಮಗೆ ಮಾತ್ರ ಇದೆಯಾ? ಪ್ರಭುನ ಬಿಟ್ಟಿದ್ದಾರಾ ಈ ಲೋಕ? ನಮಗೇನಾದರೂ ಬಿಟ್ಟಿದ್ದಾರಾ?
ನಮಗೂ ಇಲ್ಲ, ಎಲ್ಲರಿಗೂ ಶೋಧನೆ ಬರುತ್ತೆ, ಕಷ್ಟ ಬರುತ್ತೆ, ನಷ್ಟ ಬರ್ತಾ ಇರುತ್ತೆ. ಇದ್ದಷ್ಟು ಕಾಲ ಇರಬೇಕು, ದೇವರ ಧ್ಯಾನದಲ್ಲಿರಬೇಕು. ನೀವು ಗೊಂದಲಕ್ಕೀಡಾಗಬೇಡಿ, ಎಲ್ಲಿಗೋ ಹೋಗ್ತೀವಿ ಅನ್ಬೇಡಿ, ಮತ್ತೆ ಏನೋ ಮಾಡ್ಕೊಳ್ತೀವಿ ಅನ್ಬೇಡಿ. ಯಾಕೆಂದರೆ ಸರ್ವನಾಶನಕ್ಕೆ ಗುರಿ ಆಗ್ತೀರಾ. ತಾಳ್ಮೆಯಿಂದ ಇರಬೇಕಮ್ಮ. ಎಲ್ಲಿರ್ತೀರಾ? ಶೋಧನೆ ಬರುತ್ತೆ. ಯಾರ ಮೂಲಕ ಬರುತ್ತೆ? ಮಕ್ಕಳ ಮೂಲಕ ಬರ್ಬೋದು, ಗಂಡನ ಮೂಲಕ ಬರ್ಬೋದು, ಹೆಂಡತಿ ಮೂಲಕ ಬರ್ಬೋದು, ಸ್ನೇಹಿತರ ಮೂಲಕ ಬರ್ಬೋದು. ಬಂದಾಗ ನೀವು ತಾಳ್ಮೆಯಿಂದ ಇರಬೇಕು. ದೇವರೇ ನೋಡಿ, ದೇವರ ಸಹಾಯ ಮಾಡಿ. ನಾನು ಯಾವಾಗಲೂ ನಿಮ್ಮ ಧ್ಯಾನದಲ್ಲಿರ್ತೀನಿ ದೇವರೇ, ನಿಮ್ಮ ಕೆಲಸದಲ್ಲಿರ್ತೀನಿ ದೇವರೇ, ನಿಮ್ಮನ್ನು ಕೊಂಡಾಡ್ತೀನಿ ದೇವರೇ, ನಿಮ್ಮನ್ನು ಮಹಿಮೆ ಪಡಿಸ್ತೀನಿ ದೇವರೇ. ನಾನು ತಪ್ಪು ಮಾಡಲ್ಲ ದೇವರೇ, ನಾನು ತಪ್ಪು ಮಾಡೋಕ್ಕೆ ಹೋಗಲ್ಲ ದೇವರೇ, ನಾನು ಪಾಪ ಮಾಡಲ್ಲ ದೇವರೇ. ನಾನು ನಿಮಗೆ ಅನುಕೂಲವಾಗಿ ನೀವು ಮೆಚ್ಚುವಂಥ ರೀತಿಯಲ್ಲಿ ಇರ್ತೀನಿ ದೇವರೇ, ನಿಮಗೆ ಒಳಪಟ್ಟು ಇರ್ತೀನಿ, ನಿಮಗೆ ಭಯಪಟ್ಟು ಜೀವಿಸ್ತೀನಿ ದೇವರು ಅಂತೇಳಿ ಮನಸ್ಸಿನಲ್ಲಿ ಮಾನಸಿಕವಾಗಿ ಸಿದ್ಧರಾಗಿ ದೇವ್ರಿಗೋಸ್ಕರ ಹೋದರೆ ಪರಲೋಕದಲ್ಲಿ ಉನ್ನತವಾದಂಥ ಜಾಗ ನಿಮ್ಗೆ ಸಿಗುತ್ತೆ. ಅದು ಶಾಶ್ವತವಾದದ್ದು, ಇದು ತಾತ್ಕಾಲಿಕವಾದದ್ದು. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ನಾಳೆ ಹೋಗೋದಕ್ಕೋಸ್ಕರ ತಗೋಬೇಡ, ಇರೋಷ್ಟು ಕಾಲ ಇರೋಣ, ದೇವ್ರಿಗೋಸ್ಕರ ಜೀವಿಸೋಣ ಪ್ರಿಯರೇ. ಅದಕ್ಕೆ ಪಾಪವನ್ನು ಕ್ಷಮಿಸುವಂಥ ಅಧಿಕಾರ ಯಾರಿಗಿದೆ ಗೊತ್ತಾ? ಯೇಸು ಪ್ರಭುಗಿದೆ. ಅದಕ್ಕೆ ಈ ಲೋಕದಲ್ಲಿ ಬಂದರು, ರಕ್ಷಣೆ ಮಾರ್ಗವನ್ನು ಪ್ರಕಟಣೆ ಮಾಡಿದ್ರು, ನಮ್ಮೆಲ್ಲರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು. ಈ ಲೋಕದಲ್ಲಿ ಪಾಪ ಕ್ಷಮಾಪಣೆ ಅನ್ನುವಂಥ ಮಾರ್ಗವನ್ನು, ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟು ಹೋದರು. ಇವಾಗ ಪಾಪ ಕ್ಷಮಾಪಣೆ ಮಾರ್ಗ ಅಂದರೆ ಪಾಪಕ್ಕೆ ಔಷಧಿ. ಪಾಪಕ್ಕೆ ಏನಿದೆ ಹೇಳಿ? ಪಾಪಕ್ಕೆ ಔಷಧಿ ಎಲ್ಲಿ ಸಿಗುತ್ತೆ? ಯೇಸು ಕ್ರಿಸ್ತರ ಮಾರ್ಗ, ಯೇಸು ಕ್ರಿಸ್ತರ ವಾಕ್ಯವೆನ್ನುವಂಥದ್ದು ಇದೆಯಲ್ಲ, ಇದು ಔಷಧಿ. ಇವಾಗ ಪ್ರಿಯರ ದೇವ್ರ ಮಕ್ಕಳಿರ, ಕರೋನಾ ವೈರಸ್ ಬಂದಾಗ ಔಷಧಿ ಸಿಗುತ್ತೆ, ಇಲ್ಲಿ ತೊಗೊಳ್ಳಿ ಅಂತೇಳಿ ಒಂದು ಮೆಡಿಕಲ್ ಶಾಪಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ದೊಡ್ಡದು ಎಲ್ಲ ರೋಗಗಳಿಗೆ ಔಷಧಿ ಇಲ್ಲಿದೆ, ಬಂದು ತೊಗೊಳ್ಳಿ ಅಂತ. ಮನೇಲಿ ಕೂತ್ಕೊಂಡ್ರೆ ಸಿಗುತ್ತಾ? ಹೋಗಿ ತೊಗೊಳ್ಬೇಕಾ? ಇವಾಗ ವಿಧವಾದಂಥ ರೋಗಗಳಿದೆ, ವಿಧವಾದಂಥ ರೋಗಗಳಿಗೆ ಔಷಧಿ ಎಲ್ಲಿ ಸಿಗುತ್ತೆ ಹೇಳಿ? ಆಸ್ಪತ್ರೆಗೆ ಹೋಗ್ಬೇಕು ತಾನೇ? ಇಲ್ಲ, ನಾನು ಮನೆಯಲ್ಲೇ ಇರ್ತೀನಿ, ನನಗೆ ಔಷಧಿ ಇಲ್ಲೇ ಬರಬೇಕು ಅಂದರೆ ಬರುತ್ತಾ? ನಾವು ಹೋಗಬೇಕು, ದುಡ್ಡನ್ನು ಕೊಡಬೇಕು, ಹೋಗಿ ನಮಗೆ ಏನು ಬೇಕೋ ಮೆಡಿಸಿನ್ ಹೋಗಿ ತೊಗೊಳ್ಬೇಕು ತಾನೇ? ಇವಾಗ ಯೇಸು ಪ್ರಭು ಈ ಲೋಕಕ್ಕೆ ಏನು ಕೊಟ್ಟಿದ್ದಾರೆ ಅಂದರೆ ರಕ್ಷಣೆ ಮಾರ್ಗವನ್ನು ಕೊಟ್ಟಿದ್ದಾರೆ. ಪಾಪ ಎಂಬ ರೋಗಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಇಲ್ವಾ? ಪಾಪ ಎಂಬ ರೋಗ ಇದೆ, ಪಾಪ ಎಂಬ ರೋಗ ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಔಷಧಿ ಏನು? ಯೇಸು ಕ್ರಿಸ್ತರ ರಕ್ತ, ಇಲ್ಲ ಯೇಸು ಕ್ರಿಸ್ತರ ಮಾರ್ಗ. ಯೇಸು ಕ್ರಿಸ್ತರ ಮಾರ್ಗದಲ್ಲಿ ಬರಬೇಕಾ ಅಥವಾ ಅಲ್ಲೇ ಇರಬೇಕಾ? ಯೇಸು ಕ್ರಿಸ್ತರ ಮಾರ್ಗ ಎನ್ನುವಂಥದ್ದಿದೆ, ಈ ಮಾರ್ಗದಲ್ಲಿ ಬರಬೇಕು. ಬಂದರೆ ಏನು ಸಿಗುತ್ತೆ? ಪಾಪ ಎಂಬ ರೋಗಕ್ಕೆ ಔಷಧಿ ಸಿಗುತ್ತೆ. ಪಾಪ ಎಂಬ ರೋಗಕ್ಕೆ ಔಷಧಿಯನ್ನು ಬಳಸಿಕೊಂಡು ಆನಂತರ ಏನು ಮಾಡಬಾರ್ದು? ಪಾಪ ಮತ್ತೆ ಮಾಡಿಕೊಡುದು, ದೇವ್ರಿಗೋಸ್ಕರ ಜೀವಿಸ್ಬೇಕು. ಆ ರೀತಿ ಇದ್ದರೆ ಏನಾಗ್ತೀವಿ? ಸತ್ತೋದ್ರೆ ನನ್ನ ಮಕ್ಕಳಿರ, ನನ್ನ ಬಳಿಗೆ ಬನ್ನಿ, ನನ್ನ ಮಗನೇ ಬಾ, ಮಗನೇ ನನ್ನ ಮಗಳೇ ಬಾಮ್ಮ. ಎಲ್ಲಿಗೆ ದೇವರೇ? ಪರಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಪರಲೋಕ ನಾನಿರುವಂಥ ಲೋಕ. ಪ್ರಭು ಅಂತಾನೆ, ನಾನಿರುವಂಥ ಸ್ಥಳದಲ್ಲೇ ನಿಮ್ಮನ್ನು ಸೇರಿಸ್ಕೊಳ್ತೀನಿ ಅಂತಾರೆ. ಹೌದಲ್ವ? ಇವಾಗ ಯೇಸು ಪ್ರಭು ಇರುವಂಥ ಸ್ಥಳ ಬೇಕಾ? ಸೈತಾನನಿರುವಂಥ ಸ್ಥಳ ಬೇಕಾ? ಯಾವ್ದು ಬೇಕಪ್ಪ? ಎಲ್ಲರೂ ಯೇಸು ಸ್ವಾಮಿ ಇರುವಂಥ ಸ್ಥಳ ಬೇಕಂತ ಸುಲಭವಾಗಿ ಹೇಳ್ತೀವಿ. ಮತ್ತು ಅದರ ಪ್ರಕಾರ ನಡ್ಕೊಳ್ತೀರಾ ಇಲ್ವಾ? ಬೇಡವಾ? ನಡ್ಕೊಳ್ತೀರಾ? ಬಿಟ್ಬಿಡ್ತೀರಾ ಗಾಳಿಗೆ? ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡ್ತೀರಾ? ಈ ಕಡೆ ಕೇಳಿ ಈ ಕಡೆ ಬಿಟ್ಟರೆ ದೇವ್ರು ಕೂಡ ಏನು ಮಾಡ್ತಾರೆ? ತೊಗೊಂಡೋಗಿ ಟುಸ್ ಅಂತ ಎಲ್ಲಿಗೆ ಹಾಕ್ತಾರೆ ಹೇಳಿ? ಸೀದಾ ತೊಗೊಂಡೋಗಿ ನಡೀರಿ. ಯಾಕೆಂದರೆ ನನ್ನ ಮಾತು ಕೇಳಿಲ್ಲ, ಅದಕ್ಕೆ ಧರ್ಮವನ್ನು ಮೀರಿ ನಡೆಯುವವರೇ ಗೆಟ್ ಔಟ್, ನಡೀರಿ ಅಂತಾರೆ. ನನ್ನ ಮಾತು ನೀವು ಕೇಳಿಲ್ಲಲ್ಲ, ಸೀದಾ ತೊಗೊಂಡೋಗಿ ನೀವು ಎಲ್ಲಾದರೂ ಬಜ್ಜಿ ಹಾಕೋದು ನಮ್ಗೆ ಗೊತ್ತಿದ್ದೀರಲ್ಲ, ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡೋಗಿ ಹಿಂಗೆ ತೊಗೊಂಡು ಹಿಟ್ಟು ತೊಗೊಂಡೋಗಿ ಎಣ್ಣೆಲಿ ಹಾಕ್ತಿರಲ್ಲ, ಎಣ್ಣೆಲಿ ಹಾಕ್ತೀರಾ? ಬಜ್ಜಿ ತೊಗೊಂಡು ಎಣ್ಣೆಲಿ ಹಾಕ್ತಾನೆ. ದೇವ್ರು ಏನು ಮಾಡ್ತಾರೆ? ಸೀದಾ ತೊಗೊಂಡೋಗಿ ಅಲ್ಲಿ ಹಾಕ್ತಾನೆ. ಎಲ್ಲಿಗೆ? ಬೆಂಕಿ ಹಾಕ್ಕೊಂಡದ್ರೆ ಅಲ್ಲಿ ಏನು ಮಾಡಬೇಕು? ಎಷ್ಟು ಕಾಲ ಹೊಡ್ಕೊಳ್ಬೇಕು? ಆತ್ಮ ಸಾಯೋದಿಲ್ಲ, ಬೆಂಕಿ ಹಾರೋದಿಲ್ಲ. ಅಷ್ಟು ಭಯಂಕರವಾದಂಥ ದಿನಗಳು. ಅದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಮಾರ್ಗ ನಾನೇ ಮಾರ್ಗ, ನಾನೇ ಜೀವವು, ನಾನೇ ಸತ್ಯವು. ಅದಕ್ಕೆ ಯೇಸು ಪ್ರಭು ಲೋಕಕ್ಕೆ ಬಂದಿದ್ದಾರೆ. ಈ ಬಂದಿರುವಂಥ ಪ್ರಭು ಹೇಳ್ತಾರೆ, ನೀವು ನನ್ನ ಮಾತನ್ನು ಕೇಳಿ ವಿಧೇಯರಾಗಿ ನಡ್ಕೊಳ್ರಿ ಅಂತ ಹೇಳ್ತಾರೆ. ಹಬ್ಬ ಅಲ್ಲ, ನಡ್ಕೊಂಡಾಗ್ಲೇ ಹಬ್ಬ. ಯಾವಾಗ ವಾಕ್ಯದ ಪ್ರಕಾರ ನಡ್ಕೊಳ್ತೀವ ಅದೇ ಅವತ್ತೇ ಹಬ್ಬ ಪ್ರಿಯರೇ. ವಾಕ್ಯದ ಪ್ರಕಾರ ಯಾವಾಗ ನಡ್ಕೊಳ್ತೀರಾ ಅವತ್ತು ಹಬ್ಬ. ವಾಕ್ಯದ ಪ್ರಕಾರ ಎಂದಿನಿಂದ ನೀವು ಪ್ರಾರಂಭ ಮಾಡಿದ್ದೀರ ಅವೆಲ್ಲ ಕೂಡ ಹಬ್ಬದ ದಿನಗಳು. ಅವೆಲ್ಲ ಕೂಡ
ಅವಮಾನ ಬಂದರೆ ಅವಮಾನ ಬಂದಿದೆಯಲ್ಲ, ಅನುಭವಿಸಿದರೆ ಪರಲೋಕದಲ್ಲಿ ಬ್ಯಾಲೆನ್ಸ್ ಬೆಳೆಯುತ್ತೆ. ಅವಮಾನ, ಕಷ್ಟಗಳು, ತೊಂದರೆಗಳು ಬಂದಿದೆ ಅಂತ ತಿಳ್ಕೊಳ್ಳಿ, ಅದನ್ನು ನೀವು ಅನುಭವಿಸಿದರೆ ದೇವರ ನಾಮದಲ್ಲಿ ಪರಲೋಕದಲ್ಲಿ ಏನಾಗುತ್ತೆ? ಬಹಳ ಫಲ ಸಿಗುತ್ತೆ. ಪರಲೋಕದಲ್ಲಿ ಬಹಳ ಫಲ ಸಿಗಬೇಕು, ನಾನು ಪಡ್ಕೊಳ್ಬೇಕಂದ್ರೆ ಈ ಲೋಕದಲ್ಲಿ ಇವೆಲ್ಲ ಕೂಡ ಅನುಭವಿಸ್ಬೇಕಂತ ಹೇಳ್ತಾರೆ. ಯಾಕಂದರೆ ಎಲ್ಲ ಕಡೆ ದೇವರಿದ್ದಾರೆ, ನಮ್ಮ ಹಿಂದೆ ದೇವರಿದ್ದಾರೆ, ದೇವರು ಕಾಪಾಡ್ತಾರೆ, ಕೈ ಬಿಡಲ್ಲ. ಯಾರು ಮರ್ತರೂ ನಾನು ನಿಮ್ಮನ್ನು ಮರೆಯಲ್ಲ, ನಾನು ನಿಮ್ಮ ಜೊತೆಯಲ್ಲಿದ್ದೀನಿ, ನಾನು ನಿಮ್ಮನ್ನು ಕಾಪಾಡ್ತೀನಿ, ನೀವು ಭಯಪಡಕ್ಕೆ ಹೋಗಬೇಡಿ, ನಾನಿದ್ದೀನಿ, ನಾನು ನಿಮ್ಮನ್ನು ಕಾಪಾಡ್ತೀನಿ, ನಿಮ್ಮ ಕೈ ಬಿಡಲ್ಲ, ನಿಮ್ಮ ಹೆಜ್ಜೆಯಲ್ಲಿ ನಿಮ್ಮನ್ನು ಕಾಪಾಡ್ತೀನಿ. ನೀವು ನನ್ನ ಧ್ಯಾನದಲ್ಲಿರಿ, ನನ್ನ ವಾಕ್ಯವನ್ನು ಕೇಳಿಕೊಂಡು ಅದರ ಪ್ರಕಾರ ಜೀವಿಸಿ, ನಾನು ನಿಮ್ಮ ಜೊತೆಯಲ್ಲಿದ್ದು ಕಾಪಾಡ್ತೀನಿ ಅಂತಾರೆ. ಒಂದು ವೇಳೆ ಪ್ರಾಣ ಹೋದರೆ ಸೀದಾ ನಿಮ್ಮನ್ನು ನನ್ನ ಬಳಿಗೆ ಸೇರಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ನಂಬಿಕೆ ಇದೆಯಾ ಆ ಮಾತಿನ ಮೇಲೆ? ನಂಬಿಕೆ ಇದೆಯಾ? ಕೊನೆ ತನಕ ಈ ನಂಬಿಕೆಯಿಂದನೇ ಹೋಗಬೇಕು. ಓಕೆನಾ ಪ್ರೇಯರೇ? ನಂಬಿಕೆಯಿಂದ ನಾವು ಜೀವಿಸೋಣ. ಹಬ್ಬ ಮಾಡೋಣ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಒಳ್ಳೆ ಊಟ ಮಾಡಿ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ತಪ್ಪೇನಿಲ್ಲ. ವಾಕ್ಯವನ್ನು ಬಿಟ್ಟು ಲೋಕದ ರೀತಿಯಲ್ಲಿ ತಿರುಗಾಡಿದ್ರೆ ಹೆಜ್ಜೆಯಲ್ಲಿ ಏನಾಗುತ್ತೆ ಗೊತ್ತಾ? ಪಟ್ಟಿ. ಏನು ಪಟ್ಟಿ? ದೇವ್ರು ಬರ್ಕೊಳ್ತಾರೆ, ಲೆಕ್ಕದ ಪಟ್ಟಿ. ಏನಪ್ಪ, ವರ್ಷಕ್ಕೊಂದು ಸರಿ ಮಾತ್ರ ಹಬ್ಬ ಮಾಡ್ಕೊಂಡಿದ್ದಾನೆ, ಎಲ್ಲ ಮಾಡ್ಕೊಂಡಿದ್ದಾನೆ, ನನಗೋಸ್ಕರ ಏನಿಲ್ಲ, ಎಲ್ಲ ಖಾಲಿ. ದೇವ್ರಿಗೋಸ್ಕರ ಏನಿಲ್ಲ, ಎಲ್ಲ ಖಾಲಿ. ಆದರೆ ಲೋಕದ ರೀತಿಯಲ್ಲಿ ಜೀವಿಸಿದ್ದಾನಂತೇಳಿ ಎಲ್ಲ ನೋಡಿ ಆನಂತರ ತೀರ್ಪು ಮಾಡ್ತಾರೆ. ಆ ತೀರ್ಪಿಗೂ ಗುರಿ ಆಗಬಾರ್ದು. ಅಂದರೆ ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಾವು ಪ್ರತಿನಿತ್ಯ ಇರೋಣ ಪ್ರೇಯರ್. ನಿಮ್ಮ ಕೆಲಸ ಮಾಡಿಕೊಂಡು ಜೀವಿಸೋಣ ಪ್ರೇಯರ್. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ, ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.